Yes, welcome back, my dear friends and students. So this is a second NEET class, and thank you for your good cooperation and good response about the first NEET class. And this one included the transcription, translation, then lack operon, okay, DNA fingerprinting, okay. Yes, here I am going to attend the first immediately. Yes, the first question is here, who developed the technique of synthesizing RNA molecule with a well-defined combination of bases? ಸೊ ಕ್ವಶನ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ, ನೋಡ್ತೀರಿ. ಓಕೆ, ಸೊ ಇಲ್ಲಿರೋ ಕ್ವಶನ್ ಏನಪ್ಪ ಅಂದ್ರೆ, ಈ ಹೂ ಡೆವಲಪ್ಡ್ the chemical method or technique of the synthesis of RNA molecule. So synthesis of RNA molecule with a well defined combination of bases ಅಂತ ಕೇಳಿದ್ದಾರೆ. ಈಗ ಇದು ಕೊಟ್ಟಿರ್ತಕ್ಕಂಥವರಲ್ಲಿ ಏನೇನು ಚಾಯ್ಸ್ ಕೊಟ್ಟಿದ್ದಾರೆ? ನಂಬರ್ 1 ಜಾರ್ಜ್ ಗ್ಯಾಮೋ. ಓಕೆ, ಸೊ ಇದರಲ್ಲಿ ಯಾರು ಹೂ ಡೆವಲಪ್ಡ್ ದ ಸಿಂಥಸಿಸ್ ಆಫ್ RNA with a well defined the nitrogen bases. ಸೊ ಇದು ಕೇಳಿರೋ ಕ್ವಶನ್ ಅಲ್ವಾ. ಅದ್ರೊಳಗಡೆ ಯಾರ್ಯಾರು ಏನ್ ಮಾಡಿದಾರೆ ಅಂತ ಅದನ್ನ ಡಿಸ್ಕಷನ್ ಮಾಡಿದ್ವಿ ನಮ್ಮ ಲಾಸ್ಟ್ ಕ್ಲಾಸ್ ಅಲ್ಲಿ. ಜಾರ್ಜ್ ಗ್ಯಾಮೋ ಹೂ ಸಜೆಸ್ಟೆಡ್ ದಟ್ ಜೆನೆಟಿಕ್ ಕೋಡಾನ್ಸ್ ಮಸ್ಟ್ ಬಿ ಟ್ರಿಪ್ಲೆಟ್ ಇನ್ ನೇಚರ್. ಸೊ ಎಲ್ಲಾ ಜೆನೆಟಿಕ್ ಕೋಡು ಟ್ರಿಪ್ಲೆಟ್ ನೇಚರ್ ಅಲ್ಲೇ ಇರ್ತವೆ ಅನ್ನೋದನ್ನ ಸಜೆಸ್ಟ್ ಮಾಡಿದವರು. ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ RNA synthesis, okay, synthesis of RNA molecule with a well defined combination of codes ಅಥವಾ bases ಇಲ್ಲಿ ಇಲ್ಲ. ಇನ್ನು ಹರ್ಗೋಬಿನ್ ಕೊರಾನ್, ಎಸ್, ಹರ್ಗೋಬಿನ್ ಕೊರಾನ್ who developed a chemical method of the synthesis of RNA, okay, with a well defined combination of bases, right? ಸೊ ಇವರು ಅರ್ಗೋವಿನ್ ಕೊರಾನ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಇವರು RNA ಮಾಲಿಕ್ಯೂಲ್ ನ ವೆಲ್ ಡಿಫೈನ್ಡ್ ಬೇಸಸ್ ಅನ್ನ ಅಳವಡಿಸ್ಕೊಂಡು RNA ತಯಾರು ಮಾಡೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ದಿಸ್ ಇಸ್ ಅ ರೈಟ್ ಆನ್ಸರ್. ಅದೇ ನೀರನ್ಬರ್ಗ್ ಇವ್ರೇನ್ ಮಾಡಿದ್ದಾರೆ? ಮಾರ್ಷಲ್ ನೀರನ್ಬರ್ಗ್ ಹೂ ಯೂಸ್ಡ್ ಸೆಲ್ ಫ್ರೀ ಸಿಸ್ಟಮ್ ಫಾರ್ ಪ್ರೋಟೀನ್ ಸಿಂಥೆಸಿಸ್. ಸೊ ಪ್ರೋಟೀನ್ ಸಿಂಥೆಸಿಸ್ ಅನ್ನ ಸೆಲ್ ಫ್ರೀ ಸಿಸ್ಟಮ್ ಅಲ್ಲಿ ಮಾಡಿದ್ರು ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಕೋಡಾನ್ಸ್. ಸೊ ಆರ್ಟಿಫಿಷಿಯಲಿ ಪ್ರೋಟೀನ್ ಸಿಂಥಸಿಸ್ ಅನ್ನು ಮಾಡ್ತಾರೆ. ಸೊ ನೇಚರ್ ಆಫ್ ಕೋಡಾನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಹಾಗೆ ಇದು ಪ್ರೋಟೀನ್ ಸಿಂಥಸಿಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು, RNA ಸಿಂಥಸಿಸ್ ಅಲ್ಲ, ಅದಕ್ಕೆ ಇವ್ರು ಬೇಡ. ಇನ್ನು ಒಚೋಯಾಕ್ ಹೋದ್ರೆ ಸೆವೆರೋ ಒಚೋಯಾ ಎಂಜೈಮ್ ಅಂತಲೇ ಇದೆ. ಅಂದ್ರೆ ಪಾಲಿನ್ಯೂಕ್ಲಿಯೇಟೆಡ್ ಫಾಸ್ಫಾರಿಲೇಸೆ ಅನ್ನೋ ಎಂಜೈಮ್. ಈ ಎಂಜೈಮ್ ಅನ್ನ ಯೂಸ್ಡ್ ದ ಎಂಜೈಮ್ for the polymerization of RNA. Okay, so in order to prepare the well defined sequence of bases, okay, in a independent manner. So ಇವರು RNA polymerization ಅಲ್ಲಿ ಸೊ ಒಚೋಯಾ ಎಂಜೈಮ್ ಅನ್ನ ಬಳಸ್ಕೊಂಡು ವೆಲ್ ಡಿಫೈನ್ಡ್ ಸೀಕ್ವೆನ್ಸಸ್ ಆಫ್ ಬೇಸಸ್, ಸೊ ಸೀಕ್ವೆನ್ಸಸ್ ಆಫ್ ವೇರಿಯಸ್ ಬೇಸಸ್ ಇನ್ ಇಂಡಿಪೆಂಡೆಂಟ್ ಮ್ಯಾನರ್. ಸೊ ಹಾಗಾಗಿ ಇವರು ಟ್ರಿಪ್ಲೆಟ್ ನೇಚರ್ ಹೇಳ್ಕೊಟ್ರೆ, ಇವರು ಪ್ರೋಟೀನ್ ಸಿಂಥಸಿಸ್ ಸೆಲ್ ಫ್ರೀ ಸಿಸ್ಟಮ್ ಅಲ್ಲಿ ಹೇಳ್ಕೊಟ್ರೆ, ಇವರು ಒಚೋಯಾ ಎಂಜೈಮ್ ನ ಬಳಸ್ಕೊಂಡು ಸೊ ಪ್ರೋಟೀನ್ ಪಾಲಿಮರೈಸೇಷನ್ ಆಫ್ RNA ಹೇಳ್ಕೊಡ್ತಾರೆ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೊ ಕೆಮಿಕಲ್ ಮೆಥಡ್ ಆಫ್ ದ ಸಿಂಥಸಿಸ್ ಆಫ್ RNA ವಿತ್ ವೆಲ್ ಡಿಫೈನ್ಡ್ ಬೇಸ್ ಕಾಂಬಿನೇಷನ್ ಹೇಳ್ಕೊಡ್ತಾರೆ. ಹಾಗಾಗಿ ಹರ್ಗೋವಿನ್ ಕೊರಾನ್ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎಸ್, ಸೊ ವಾಟ್ ಅಬೌಟ್ ದ ಸೆಕೆಂಡ್ ಕ್ವಶನ್? ಈಗ ಎರಡನೇ ಕ್ವಶನ್ ಏನ್ ಕೇಳಿದ್ವಿ ನೋಡಿ, ಒಂದ್ಸರಿ ಸ್ಟೇಟ್ಮೆಂಟ್ ಸರಿಯಾಗಿ ಓದ್ಕೊಳ್ಳಿ. ಇಫ್ ದ ಟೋಟಲ್ ಅಮೌಂಟ್ ಆಫ್ ಅಡಿನೈನ್, ಓಕೆ, ಸೊ ಟೋಟಲ್ ಅಮೌಂಟ್ ಆಫ್ ಅಡಿನೈನ್ ಅಂಡ್ ಥೈಮಿನ್ ಇನ್ ಅ DNA molecule is 45%, okay, then what is the amount of a guanine in that molecule ಅಂತ ಕೇಳಿದ್ದಾರೆ. ಸೊ ದ ಅಮೌಂಟ್ ಆಫ್ ಗುವಾನೈನ್ ಕಂಡುಹಿಡಿಬೇಕು ನಾನೀಗ. ಅಮೌಂಟ್ ಆಫ್ ಗುವಾನೈನ್, ಎಸ್.
ಸೊ ಎಷ್ಟಂತ ಕಂಡುಹಿಡಿಬೇಕು, ಅದೇ ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನ್, ಒಂದು DNA ಮಾಲಿಕ್ಯೂಲ್ ಇದೆಯಂತೆ ಡಬಲ್ ಸ್ಟ್ಯಾಂಡರ್ಡ್, ಅದಕ್ಕೆ ಎ ಮತ್ತೆ ಟಿ ಒಟ್ಟು ಸೇರ್ಕೊಂಡು ಟೋಟಲ್ ಅಮೌಂಟ್ ಇಲ್ಲಿ ಕಡಿದಾರಲ್ವಾ. ಸೊ ಇಫ್ ದ ಟೋಟಲ್ ಅಮೌಂಟ್ ಆಫ್ ಅಡೆನಿನ್ ಅಂಡ್ ಥೈಮಿನ್, ಸೊ ಡಬಲ್ ಸ್ಟ್ಯಾಂಡರ್ಡ್ 45% ಇದ್ರೆ, ಇನ್ನು ಗುವಾನಿನ್ ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಬರೀ ಗುವಾನಿನ್ ಮಾತ್ರ, ಅದಕ್ಕೆ ಸ್ಟೇಟ್ಮೆಂಟ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಆಗ ನನಗೆ ಗುವಾನಿನ್ ಬೇಕಂದ್ರೆ ಫಸ್ಟ್ ಈಗ ಅಡಿನಿನ್ ಥೈಮಿನ್ ಗೊತ್ತಾದಂಗೆ ಗುವಾನಿನ್ ಸೈಟೋಸಿನ್ ಗೊತ್ತಾಗುತ್ತೆ. ಯಾಕಂದ್ರೆ ಅಕಾರ್ಡಿಂಗ್ ಟು ಚಾರ್ಗಾಫ್ ಪ್ರಿನ್ಸಿಪಲ್, ಸೊ ಇಫ್ ಎ plus T is equal to 45%, then G plus C that is equal to what? So ಇವೆರಡು 45% ಇದ್ರೆ ಇನ್ನು ಉಳಿದಿರ್ತಕ್ಕಂಥದ್ದು G plus C ಆಗಿರುತ್ತೆ. ಯಾಕಂದ್ರೆ ಯಾವುದೇ DNA ತಗೊಂಡ್ರೆ A plus T ಮತ್ತೆ G plus C ಒಟ್ಟು ಸೇರಿ 100% ಆಗಿರುತ್ತಲ್ವಾ ಟೋಟಲ್. 100 ಅಲ್ಲಿ 45 ಇವ್ರಿಗೆ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥ 55% ಏನೋ G plus C ಆಗಿರುತ್ತೆ. ಇದ್ರಾಗೆ A is equal to T ಇದ್ದಂಗೆ G is equal to C ತಾನೆ. ಹಾಗಾದ್ರೆ ಇವರಿಬ್ರಿಗೂ ಈಕ್ವಲ್ ಪ್ರಪೋರ್ಷನ್ ಬರ್ಬೇಕಾಗ್ತಿದ್ರಾಗೆ therefore G is equal to 55.2, ಯಾಕಂದ್ರೆ ಇಬ್ರಿಗೂ ಈಕ್ವಲ್ ಪಾರ್ಟ್ ಹಂಚಬೇಕಾಗಿದೆ. ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದು 27.5. ಸೊ ದಿಸ್ ಈಸ್ ಗುವಾನಿನ್ ಆರ್ ಸೈಟೋಸಿನ್, ಇಬ್ರಿಗೂ ಇಷ್ಟಿಷ್ಟು ಬರುತ್ತೆ. therefore the answer is this. ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾನೆ ಹಂಗಾದ್ರೆ, ಎನ 25.5% ಕೊಟ್ಟಿದ್ದಾನೆ, ಬರಲ್ಲ. ಬಿ 27.5 ಕೊಟ್ಟಾನೆ, ದಟ್ ಇಸ್ ದ ರೈಟ್ ಆನ್ಸರ್. ಸಿ 45 ಕೊಟ್ಟಿದ್ದಾನೆ, ಇಲ್ಲ. ಡಿ 55 ಕೊಟ್ಟಿದ್ದಾನೆ, ಇಲ್ಲ. ಸೊ ಈ ತರ ಇದು ಈಸಿಯಾಗಿ ಅಟೆಂಡ್ ಮಾಡ್ತಕ್ಕಂಥದ್ದು. ಎಸ್, ಇದು ಸೆಕೆಂಡ್. ಇನ್ನು ಥರ್ಡ್ ಕ್ವಶನ್ ನೋಡ್ಕೊಳ್ಳಿ ಏನಿದೆ ಅದರಲ್ಲಿ. ಸೊ ಥರ್ಡ್ ಅಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಲ್ಸೋ ಆಕ್ಟ್ಸ್ ಆಸ್ ಎ ಕೆಟಲಿಸ್ಟ್ ಇನ್ ಬ್ಯಾಕ್ಟೀರಿಯಲ್ ಸೆಲ್ ಅಂತ ಕೊಟ್ಟಿದ್ದಾನೆ. ಅದ್ರಿಗೆ ಯಾವ ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಂಬಿಡೋಣ. ಎನಲ್ಲಿ 5S RRNA ಕೊಟ್ಟಿದ್ದಾನೆ, ಇನ್ನು ಬಿ ನಲ್ಲಿ 23S RRNA ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿ ಬಂದ್ರೆ SNRNA ಕೊಟ್ಟಿದಾರಲ್ವಾ, SNRNA. ಡಿ ಬಂದ್ರೆ HNRNA ಕೊಟ್ಟಿದ್ದಾರೆ. ಓಕೆ, ಎಸ್. ಇದರಲ್ಲಿ ಯಾರು ಬ್ಯಾಕ್ಟೀರಿಯಾ ಸೆಲ್ ಅಲ್ಲಿ ಎಂಜೈಮ್ ಆಗಿ ಕೂಡ ಕೆಲಸ ಮಾಡ್ತಾರೆ ಅಂತ, ಓಕೆ, ಎಂಜೈಮ್ ತರ ಕೂಡ ಕೆಲಸ ಮಾಡ್ತಾರೆ ಅಂತ. HNRNA ಇವನು mRNA ತಾನೆ, ಪ್ರೀಕರ್ಸರ್ ಆಫ್ mRNA. ಇವನೆಲ್ಲೂ ಎಂಜೈಮ್ ಆಗಿ ಕೆಲಸ ಮಾಡಲ್ಲ. ಇನ್ನು ಸ್ಮಾಲ್ ನ್ಯೂಕ್ಲಿಯರ್ RNA ಅಂತಕ್ಕಂಥವನು, ಇನ್ನು ನಮ್ಮ TRNA ಅಲ್ಲಿ ಬರ್ತಕ್ಕಂಥವನು. ಹಾಗೆ 5S RNA ಇದೆಲ್ಲ ಇವರು ಕೂಡ TRNA ಅಲ್ಲಿ ಬರ್ತಕ್ಕಂಥವನು. ಇವರು ಕೂಡ ಯಾವುದೇ ರೀತಿ ಎಂಜೈಮ್ ಆಗಿ ಕೆಲಸ ಮಾಡಲ್ಲ. ಎಂಜೈಮ್ ಆಗಿ ಕೆಲಸ ಮಾಡೋದು 23S RRNA. ಎಲ್ಲಿ ಓದಿದ್ವಿ ಇದನ್ನ ನಾವೀಗ? ಇದನ್ನ ರೈಬೋಸೈಮ್, ನೆನಪಾಯ್ತಾ? ರೈಬೋಸೈಮ್ ಅನ್ನೋ ಎಂಜೈಮ್ ಆಗಿ ಕರೆದಿರೋದು ಇದನ್ನೇ. 23S RRNA is also called ರೈಬೋಸೈಮ್. ಎಲ್ಲಿ ಇದು ಓದಿದ್ದು? ಇನ್ ದ ಪ್ರಿಪರೇಷನ್ ಆಫ್ ಪ್ರೋಟೀನ್. ರೈಬೋಸೋಮ್ ಅಲ್ಲಿ ಟ್ರಾನ್ಸ್ಲೇಷನ್ ಓದಿದ್ವಲ್ವಾ, ಸೊ ಅಲ್ಲಿ ಟ್ರಾನ್ಸ್ಲೇಷನ್ ಪಾಲಿಮರೈಸೇಷನ್ ಆಫ್ ಪಾಲಿಪೆಪ್ಟೈಡ್ ಚೈನ್ ಅಲ್ಲಿ ಏನಾಯ್ತು? ಸೊ ಪಿ ಸೈಟಿಗೆ ಒಂದು TRNA ಯಾವುದೋ ಒಂದು ಅಮೈನೋ ಆಸಿಡ್ ತಂದಿಟ್ಟಿದೆ, ಅದು AA1 ಅಂತ ಇಟ್ಕೊಳ್ಳೋಣ, ಅಮೈನೋ ಆಸಿಡ್ 1 ಅಂತ. ಇನ್ನು ಪಿ ಸೈಟ್ ಬಿಟ್ರೆ ಎ ಸೈಟ್ಗೆ ಇನ್ನೊಂದು TRNA ಬಂದಿದೆ, ಅವನು ಒಂದು ಅಮೈನೋ ಆಸಿಡ್ ತಂದ AA2 ಅಂತ ಇಟ್ಕೊಳ್ಳೋಣ. ಅವೆರಡು ಅಲ್ಲಿ ಸೆಟ್ಲ್ ಆದ್ಮೇಲೆ ಅಥವಾ ಅಲ್ಲಿ ಫಿಕ್ಸ್ ಆದ್ಮೇಲೆ, ಸೊ AA1 AA2 ದೇ paired by means of peptide bond. Okay, so that the process of formation peptide bond is catalyzed by an enzyme. That enzyme present in a ribosome. So that is a 23S RRNA. So this is the enzyme that present in the ribosome of a bacteria. So that is why it is called ribozyme. ಅದಕ್ಕೆ ರೈಬೋಸೈಮ್ ಅಂತೀವಿ. ಸೊ ದಿಸ್ ಇಸ್ ಆಕ್ಟ್ಸ್ catalyst. ಓಕೆ, ಸೊ ನಮ್ಮ ಬುಕ್ ಅಲ್ಲಿ ಇರ್ತಕ್ಕಂಥದ್ದು ನೋಡಿ, ಒಂದೊಂದು ಮಾರ್ಕ್ಸ್ ಪ್ರತಿಯೊಂದು ಕಾರ್ನರು ಯಾಕೆ ಓದಬೇಕು ಅನ್ನೋದು ಇಂಪಾರ್ಟೆಂಟ್. ನಾನು ಅದೇ ಹೇಳೋದು, ನೀಟು CET ಮಾಡ್ತಕ್ಕಂಥ ಕೇಳ್ತಾರೋ ರೆಗ್ಯುಲರ್ ಕ್ಲಾಸ್ ಅನ್ನ ತುಂಬಾ ಸಾವಕಾಶ ನಿಧಾನ ಕೇಳ್ಕೊಳ್ಳಿ. ಅವತ್ತೇ ಹೋಗ್ಬಿಟ್ಟು ಟೆಕ್ಸ್ಟ್ ಬುಕ್ ಅನ್ನ ಪ್ರತಿಯೊಂದು ಕಾರ್ನರ್ ಅಷ್ಟೇ ಕವರ್ ಮಾಡ್ಕೊಳ್ಳಿ. ಇಂದಿನ CET ನೀಟ್ ಪೇಪರ್ನ ಕವರ್ ಮಾಡ್ಕೊಳ್ಳಿ, ಇಷ್ಟು ಸಾಕು, ಇನ್ನೇನೇನು ಬೇಕಾಗೋದಿಲ್ಲ. ಸೊ ದಿಸ್ ಈಸ್ ದ ಥರ್ಡ್ ಕ್ವಶನ್. ಸೊ ಕಮ್ ಟು ದ ಫೋರ್ತ್ ಒನ್. ಎಸ್, ಫೋರ್ತ್ ಕ್ವಶನ್ ಏನಿದೆ ಓದ್ಕೊಳ್ಳಿ ಸ್ಟೇಟ್ಮೆಂಟ್ ಅಲ್ಲಿ. ಎಸ್, ದೇರ್ ಆರ್ 64 ಟೈಪ್ಸ್ ಆಫ್ ಕೋಡಾನ್ಸ್. There are 64 types of codons in a genetic code dictionary, because genetic code dictionary ಹೋದ್ರೆ ಬರೀ 64 ಟೈಪ್ ಆಫ್ ಜೆನೆಟಿಕ್ ಕೋಡಾನ್ಸ್ ಇದಾವೆ. ಯಾಕೆ 64 ಇರಬೇಕು? 64 ಏನಕ್ಕೆ ಇರಬೇಕು ಅಂತ ಇಲ್ಲಿ ಕ್ವಶನ್ ಇರ್ತಕ್ಕಂಥದ್ದು. ಎಸ್, ದೇರ್ ಆರ್
64 ಟೈಪ್ಸ್ ಆಫ್ ಕೋಡಾನ್ಸ್. ಯಾಕೆ 64 ಇದಾವೆ ಅಂತ? ಓಕೆ, ಸೊ ಕೋಡಾನ್ಸ್ ದೇರ್ ಆರ್ 64. ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಅಂತ ಇದಕ್ಕೆ ನಮ್ಮ ಜಾರ್ಜ್ ಗ್ಯಾಮೋ ಈ ತಾನೇ ಜ್ಞಾಪಿಸ್ಕೊಂಡಿದ್ವು ಅಲ್ವಾ, ಅವರು ದೇ ಆರ್ ಟ್ರಿಪ್ಲೆಟ್ ಇನ್ ನೇಚರ್ ಅಂತ ಹೇಳಿದ್ರು. ನೋಡಿ, ನಮಗೆ ಬೇಸಿಕ್ ಆಗಿ ಯಾರಪ್ಪ ನೈಟ್ರೋಜನ್ ಬೇಸ್ಗಳು ATGC ಅಥವಾ AUGC ಇದೆ ತಾನೆ. ಸೊ ಇವರು ನಮ್ಗೀಗ ಅಮೈನೋ ಆಸಿಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ ತಂದು ಪ್ರೋಟೀನ್ ಸಿಂಥಸಿಸ್ ಸೊಸೈಟಿ ತಂದು ಕೊಟ್ರೆ ಅಲ್ಲಿ ಪ್ರೋಟೀನ್ ತಯಾರಾಗುತ್ತೆ. ನಮ್ಮ TRNA ಆ ಕೆಲಸ ಮಾಡ್ತಾನೆ. ಅವನ ಹತ್ರ ಆಂಟಿಕೋಡಾನ್ ಇದಾವಲ್ಲ, ಒಂದೊಂದು ಆಂಟಿಕೋಡಾನ್ ಅಲ್ಲಿ ಒಂದೊಂದೇ ಇದ್ದಿದ್ರೆ ಅಂದ್ರೆ ಯೂನಿಲೆಟ್. ಓಕೆ, ಸೊ ಇವರು ಯೂನಿಲೆಟ್ ಆಗಿದ್ರೆ ಆವಾಗ A ಒಬ್ನೇ ಒಂದು ಅಮೈನೋ ಆಸಿಡ್ ತರ್ತಿದ್ದ, ಹಾಗೆ T1 ತರ್ತಿದ್ದ, G1 ತರ್ತಿದ್ದ. ಅವಾಗ ಜಸ್ಟ್ ದೇ ಬ್ರಿಂಗ್ ಓನ್ಲಿ 4 ಅಮೈನೋ ಆಸಿಡ್ಸ್ ಟು ದ ಸೈಟ್. ಯಾಕೆ ನಿಮಗೆ ಗೊತ್ತಿದೆ, ಸೊ ಜೆನೆಟಿಕ್ ಕೋಡ್ಸ್ ದೇ ಆರ್ ವೆರಿ ಸ್ಪೆಸಿಫಿಕ್ ಟು ದ ಅಮೈನೋ ಆಸಿಡ್ಸ್ ಅಂತ. ಯಾವ ಅಮೈನೋ ಆಸಿಡ್ ತರ್ತಾನೋ ಅದನ್ನ ಬಿಟ್ರೆ ಇನ್ಯಾವುದೂ ತರಲ್ಲ. ಅಂದ್ರೆ 4 ಅಮೈನೋ ಆಸಿಡ್ಸ್ ಮಾತ್ರ ತರಕ್ ಸಾಧ್ಯ ಆಗುತ್ತೆ. ಸೊ ವಾಟ್ ಅಬೌಟ್ ದ ರಿಮೈನಿಂಗ್ 16? ಇನ್ನು 16 ಅಮೈನೋ ಆಸಿಡ್ ತರೋರು ಯಾರು? ಹಾಗಾಗಿ ಸೊ ಜೆನೆಟಿಕ್ ಕೋಡ್ಸ್ ಆರ್ ನಾಟ್ ಯೂನಿಲೆಟ್. ಹಾಗೆ ಒಂದೊಂದೇ ತರಲ್ಲ, ಅದಕ್ಕೆ 4 ಇಲ್ಲ. ಇನ್ನ ಡಬ್ಲೆಟ್ ಆಗಿದ್ರೆ ಎಸ್. ಸೊ ಡಬ್ಲೆಟ್ ಆಗಿದ್ರೆ ಹೆಂಗಾಗ್ತಿತ್ತು ಅಂತ, ಡಬ್ಲೆಟ್ ಆಗಿದ್ರೆ 2 ಇರ್ತಿದ್ದು, AT ಆಮೇಲೆ AG AC ಹಾಗೆ TA ಆಮೇಲೆ TG ಹಿಂಗೆಲ್ಲ ಇರ್ತಿದ್ವಿ, ಬಿಡ್ಬಿಡ್ತಿದ್ದು. ಹಾಗಿದ್ರೆ ಎಷ್ಟಾಗ್ತಿದ್ದು ಟೋಟಲ್ ಕಾಂಬಿನೇಷನ್? ಪರ್ಮಿಟೇಷನ್ ಕಾಂಬಿನೇಷನ್ ಪ್ರಕಾರ 16 ಆಗ್ತಿದ್ವು ಅಲ್ವಾ. ಒಟ್ಟು 4ರಲ್ಲಿ 2 ಜೋಡಿ ಇದ್ರೆ ಸೊ 4 ಸ್ಕ್ವೇರ್ 16. ದೆನ್ ದೇ ಬ್ರಿಂಗ್ ಓನ್ಲಿ 16 ಅಮೈನೋ ಆಸಿಡ್ಸ್. ಸೊ ದಿಸ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಓಕೆ, ಇನ್ನು 4 ಆಗ್ತಾರೆ, 20 ಅಮೈನೋ ಆಸಿಡ್ ತರಬೇಕಲ್ಲ. ಹಾಗಾಗಿ ಟ್ರಿಪ್ಲೆಟ್ ಆಗಿದ್ರೆ ಏನಾಗ್ತಿತ್ತು ಅಂತ. ಓಕೆ, ಟ್ರಿಪ್ಲೆಟ್ ಆಗಿದ್ರೆ ದೆನ್ 4 ಕ್ಯೂಬ್ ಇಸ್ ಈಕ್ವಲ್ ಟು 64. ಎಸ್, 4 into 4 into 4 64. ದಿಸ್ ಈಸ್ ಪಾಸಿಬಲ್. ಯಾಕಂದ್ರೆ 64 ಇದ್ರೆ 20 ಅಮೈನೋ ಆಸಿಡ್ಸ್ ಗಿಂತ ಒಟ್ಟು ಜಾಸ್ತಿ ಇರಲೇಬೇಕು ತಾನೆ. 20 ಅಮೈನೋ ಆಸಿಡ್ಸ್ ಜಾಸ್ತಿ ಇರೋದ್ರಿಂದ ಸೊ ಅದು ಸಾಧ್ಯ ಆಗತ್ತೆ. ದೇರ್ ಫಾರ್ ಇಲ್ಲಿ ಕೊಟ್ಟರೆ ಆಪ್ಷನ್ ನಂಬರ್ ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ನೋಡಿ. ಆಪ್ಷನ್ ನಂಬರ್ 1 ದೇರ್ ಆರ್ 44 ಮೀನಿಂಗ್ಲೆಸ್ ಅಂಡ್ 20 ಫಾರ್ ಕೋಡಿಂಗ್ ಪರ್ಪಸ್ ಅಂತ ಇದೆ. ಇಲ್ಲಿ ಇರೋ 64ರಲ್ಲಿ ಅದ್ರಾಗೆ 44 ಮೀನಿಂಗ್ಲೆಸ್ ಅಂದ್ರೆ ನಾನ್ ಸೆನ್ಸ್ ಅಂದ್ರೆ ಟರ್ಮಿನೇಟರ್ ಕೋಡ್ ಅಂತ ಇದ್ದಾರೆ ಅಂತ. ಆಮೇಲೆ ಇನ್ನು ಉಳಿದ್ರೆ 20 ಮಾತ್ರ ಕೋಡಿಂಗ್ ಮಾಡ್ತಾವೆ ಅಂತ ಹೇಳ್ತಾನೆ. ಇಟ್ ಈಸ್ ನಾಟ್. ಯಾಕಂದ್ರೆ 3 ಮಾತ್ರ ನಾನ್ ಸೆನ್ಸ್ ಕೋಡಾನ್ ಇರ್ತಕ್ಕಂಥದ್ದು, UAA UAG UGA. ಅದ್ಬಿಟ್ಟು ಇನ್ನು 61 ಕೋಡಾನ್ ಸೆನ್ಸ್ ಕೋಡಾನ್ಸ್ ಇರೋದು. ಹಾಗಾಗಿ ದಿಸ್ ಈಸ್ ಎ ರಾಂಗ್, ಇದು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಇರೋದೆ ದೇರ್ ಆರ್ 64 ಟೈಪ್ಸ್ ಆಫ್ TRNAs ಅಂತ ಇದ್ದಾನೆ. TRNAs 20 ಅಮೈನೋ ಆಸಿಡ್ಸ್ ತರಲಿಕ್ಕೆ 20 ಟೈಪ್ ಆಫ್ TRNAs ಇರ್ತವೆ, 64 ಇರಲ್ಲ. ಹಾಗಾಗಿ ಅದು ಕೂಡ ರಾಂಗ್. ದೇರ್ ಆರ್ 64 ಅಮೈನೋ ಆಸಿಡ್ಸ್ ಫಾರ್ ಕೋಡಿಂಗ್ ಅಂತಾನೆ. ನಮ್ಮ ಹತ್ರ ಇರೋದೇ 20 ಅಮೈನೋ ಆಸಿಡ್ಸ್, 64 ಇಲ್ವೇ ಇಲ್ಲ. ದಟ್ ಇಸ್ ಆಲ್ಸೋ ರಾಂಗ್. ದೆನ್ ಮತ್ತೆ ಹೆಂಗ ಆನ್ಸರ್ ಯಾವುದು? ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್. ಎಸ್, ಇದು ಟ್ರಿಪ್ಲೆಟ್ ಆಗಿರೋದ್ರಿಂದಾನೆ 64 ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅದ್ಬಿಟ್ಟು ಅದಕ್ಕಿಂತ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಇರೋಕೆ ಸಾಧ್ಯ ಇಲ್ಲ. ಸೊ ದೇರ್ ಫಾರ್ ಆನ್ಸರ್ ಈಸ್ ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್ ಅಂತ 4th one ಏನ್ ಕೊಟ್ಟಿರಲ್ಲ, ದಟ್ ಈಸ್ ಅ ರೈಟ್ ಆನ್ಸರ್. ಎಸ್, ಕಮ್ ಟು ದ 5th ಕ್ವಶನ್. ನೋಡಿ 5th ಕ್ವಶನ್ ಬನ್ನಿ, ಏನಿದೆ ಸ್ಟೇಟ್ಮೆಂಟ್ ಓದ್ಕೊಳ್ಳಿ, ನಿಮಗೆ ಡಿಸ್ಪ್ಲೇ ಆಗ್ತಿದೆ ನೋಡ್ಕೊಳ್ಳಿ. 2 or more codons coding for 1 amino acid because genetic code is. ನೋಡಿ 2 or more, ಇಲ್ಲಿ 2 or more genetic codons. ಓಕೆ, ಜೆನೆಟಿಕ್ ಕೋಡ್ಸ್ ಕೋಡ್. ಓಕೆ, ಜೆನೆಟಿಕ್ ಕೋಡ್ ಅಂತ ಅಂದ್ಬಿಡ್ತೀನಿ. ಜೆನೆಟಿಕ್ ಕೋಡಾನ್ಸ್ ಕೋಡ್ ವಿತ್ 1 ಅಮೈನೋ ಆಸಿಡ್. 1 ಅಮೈನೋ ಆಸಿಡ್ ಬಿಕಾಸ್ ಜೆನೆಟಿಕ್ ಕೋಡ್ಸ್ ಆರ್. ನೋಡಿ, ಜೆನೆಟಿಕ್ ಕೋಡ್ಸ್ ಪ್ರಾಪರ್ಟೀಸ್ ಓದಿದ್ರಿ. ಅದ್ರೊಳಗಡೆ ಇಲ್ಲಿ ಇರೋದನ್ನ ವಿಶೇಷ ತಿಳ್ಕೊಳ್ಳಿ. 2 ವಿಷಯ ನಿಮಗೆ ಈಗ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಒಂದು, ಒನ್ ಪರ್ಟಿಕ್ಯುಲರ್ ಜೆನೆಟಿಕ್ ಕೋಡ್ ವಿತ್ ಎ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ಅಂತ. ಈಗ AUG ಕೋಡ್ ಫಾರ್ ಮಿಥಿಯೋನಿನ್ ಓನ್ಲಿ, UUU ಕೋಡ್ ಫಾರ್ ಫೀನೇಲ್ ಅಲಾನಿನ್ ಓನ್ಲಿ. ಅಂದ್ರೆ UUU ಫೀನೇಲ್ ಅಲಾನಿನ್ ಬಿಟ್ರೆ ಮತ್ತೆ ಯಾರ ಜೊತೆಗೂ ಕೋಡ್ ಆಗೋದಿಲ್ಲ. ಬಟ್ ಫೀನೇಲ್ ಅಲಾನಿನ್ಗೆ ಈ ಅಥವಾ ಇನ್ಯಾವುದೋ ಲ್ಯೂಸಿನೋ ಲೈಸಿನೋ ವ್ಯಾಲಿನೋ ಟ್ರಿಪ್ಟೋಫ್ಯಾನೋ ಯಾರೋ ತಗೊಂಡ್ರೆ ಅಲ್ಲಿ ಒಬ್ನೇ ಕೋಡ್ ಆಗ್ತಾನ ಅಂತ ಇಲ್ಲಿ ನಾನು ಈಗ 64 ಕೋಡ್ ಸರಿ ಇಲ್ಲಿ ಫೋಕಸ್ ಮಾಡ್ಬಿಡ್ತೀನಿ. ನೋಡ್ಕೊಳ್ಳಿ ಇಲ್ಲಿ ಯಾರ್ಯಾರು ಕೋಡ್ ಆಗಿದ್ದಾರೆ ಅಂತ. ಓಕೆ, ಸೊ ಅದ್ ನೋಡಿದ್ರೆ ಇಲ್ಲಿ ಒಂದೇ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ಗೆ ಒಂದೇ ಒಂದು ಜೆನೆಟಿಕ್ ಕೋಡ್ ಆಗಿಲ್ಲ, ಬೇರೆ ಬೇರೆ ಜೆನೆಟಿಕ್ ಕೋಡ್ಗಳು ಕೋಡ್ ಆಗಿದೆ. ಅಂದ್ರೆ 2 or more ಜೆನೆಟಿಕ್ ಕೋಡ್ ಫಾರ್ 1 ಅಮೈನೋ ಆಸಿಡ್. ಸೊ ಯಾಕೆ ಈ ನೇಚರ್ ಯಾಕೆ ಬರುತ್ತೆ ಅಂತ. ಸೊ ಇದನ್ನ ನೋಡಿದ್ರೆ ಇಲ್ಲಿ
ದ ಜೆನೆಟಿಕ್ ಕೋಡಾನ್ಸ್ಗೆ ಏನ್ ಆಪ್ಷನ್ ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಳ್ಳಿ. ಆಪ್ಷನ್ ನೋಡಿದ್ರೆ ದೇ ಆರ್ ನಾನ್ ಆಂಬಿಗಿಯಸ್ ಆಗಿರೋದ್ರಿಂದ ಅಂತ ಹೇಳ್ತಾನೆ. ನಾನ್ ಆಂಬಿಗಿಯಸ್ ಆಗಿರೋದ್ರಿಂದ ಸಾಧ್ಯನಾ ಅಂತ. ನಾನ್ ಆಂಬಿಗಿಯಸ್ ಆಗಿದ್ರೆ ಆವಾಗ 2 ಅಥವಾ ಅದಕ್ಕಿಂತ ಹೆಚ್ಚು ಜೆನೆಟಿಕ್ ಕೋಡಾನ್ಗಳು ಒಂದು ಅಮೈನೋ ಆಸಿಡ್ ಕೋಡ್ ಆಗ್ತಾವ? ನೋ. ನಾನ್ ಆಂಬಿಗಿಯಸ್ ಅಂದ್ರೆ ಏನು? ಯಾವ್ದು ಅದಾರು ಸರಿ ಇದಾರು ಸರಿ ಯಾವ್ದು ಬೇಕಾದ್ರೂ ಓಕೆ ಅಂತ. ನಾನ್ ಆಂಬಿಗಿಯಸ್ ಅಥವಾ ಅನ್ಆಂಬಿಗಿಯಸ್ ಅಂದ್ರೆ ನೋ, ಸ್ಪೆಸಿಫಿಕ್ ಆಗಿ ಅದೇ ಆಗ್ಬೇಕು, ಬೇರೆ ಇನ್ಯಾವ ಜೊತೆಗೂ ಕೋಡಾಕ್ ಸಾಧ್ಯನೇ ಇಲ್ಲ ಅಂತ ಅದ್ರ ಅರ್ಥ. ಅಂದ್ರೆ ಒಂದು ಅದೇ ಹೇಳ ಯು ಫೀನೇಲ್ ಅಲ್ಲ ನಿನ್ಗೆ ಬೇಕು ಅಂತ. ಹಾಗೆ ಅನ್ಆಂಬಿಗಿಯಸ್ ಅಥವಾ ನಾನ್ ಆಂಬಿಗಿಯಸ್ ಅಂದ್ರೆ ವೆರಿ ಸ್ಪೆಸಿಫಿಕ್ ಅಂತ. ಸೊ ಇಲ್ಲ, ಇಲ್ಲಿ ವೆರಿ ಸ್ಪೆಸಿಫಿಕ್ ಇಲ್ಲಲ್ಲ, ನಾವು ಅದನ್ನ ಹೇಳ್ತಾ ಇಲ್ಲ. 2 ಅಥವಾ 2ಕ್ಕಿಂತ ಹೆಚ್ಚು ಜೆನೆಟಿಕ್ ಕೋಡಾನ್ಗಳು ಒಂದೇ ಅಮೈನೋ ಆಸಿಡ್ ಕೋಡ್ ಆಗೋದು ಯಾವ ಪ್ರಾಪರ್ಟಿ ಅಂತ. ಸೊ ಹಾಗಾಗಿ ಇಲ್ಲಿ ಅವನು ಹೇಳಕ್ ಹೋಗಿರೋದು ಜೆನೆಟಿಕ್ ಕೋಡಾನ್ಸ್ ಆರ್ ವೆರಿ ಸ್ಪೆಸಿಫಿಕ್ ಟು ಎ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ಅಂತ. ಆ ವಿಷಯನ ಮಾತಾಡ್ತಿಲ್ಲ ಇಲ್ಲಿ, ಹಂಗಾಗಿ ದಿಸ್ ಇಸ್ ನಾಟ್ ಆನ್ಸರ್. ಇನ್ನು ಎರಡನೇದು ಏನ್ ಕೊಟ್ಟಿದಾರಪ್ಪ? ಡಿಜೆನರೆನ್ಸಿ ಕೊಟ್ಟಿದ್ದಾನೆ. ಓಕೆ, ಸೊ ಡಿಜೆನರೆನ್ಸಿ, ಎಸ್, ಡಿಜೆನರೇಸಿ. ಓಕೆ, ಎಸ್, ಇದೇನಿದು? ಇದು ರೈಟ್ ಆನ್ಸರ್. ಯಾಕಂದ್ರೆ ಒಂದು ಅಮೈನೋ ಆಸಿಡ್ಗೆ ಒಂದೇ ಜೆನೆಟಿಕ್ ಕೋಡಾನ್ ಬೇಕು ಅಂತ ಏನಿಲ್ಲ. ಅಮೈನೋ ಆಸಿಡ್ಗಳು ಎಷ್ಟಾದ್ರೂ ಜೆನೆಟಿಕ್ ಕೋಡಾನ್ ಕೋಡ್ ಆಗಿಬಿಡ್ತವೆ. ಅಂದ್ರೆ ಒಂದು ಅಮೈನೋ ಆಸಿಡ್ ದೇ ಕೋಡ್ ವಿತ್ ಮೋರ್ ದ್ಯಾನ್ ಒನ್ ಅಮೈನೋ ಆಸಿಡ್. ಓಕೆ, ಎಕ್ಸೆಪ್ಟ್ ವೆರಿ ಫ್ಯೂ. ಹಾಗಾಗಿ ದಿಸ್ ಇಸ್ ಬಿಕಾಸ್ ಜೆನೆಟಿಕ್ ಕೋಡಾನ್ಸ್ ಆರ್ ಡಿಜೆನರೇಸಿ. ಸೊ ಯಾಕಂದ್ರೆ ಡಿಜೆನರೇಸಿ ಪ್ರಾಪರ್ಟಿ ಇದೆ, ಅದಕ್ಕಾಗಿ ಒಂದು ಅಮೈನೋ ಆಸಿಡ್ ಒಂದ್ಕಿಂತ ಜಾಸ್ತಿ ಕೋಡಾನ್ಗೆ ಕೋಡ್ ಆಗ್ಬಹುದು. ಆದ್ರೆ ಒಂದು ಜೆನೆಟಿಕ್ ಕೋಡು ಒಂದು ಅಮೈನೋ ಆಸಿಡ್ ಮಾತ್ರ ಕೋಡ್ ಆಗುತ್ತೆ. ಇದನ್ನ ಸ್ಪೆಸಿಫಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಇದು ಡಿಜೆನರೇಸಿ ಹೇಳುತ್ತೆ, ನಾನ್ ಆಂಬಿಗಿಯಸ್ ಅದನ್ನ ಅನ್ಆಂಬಿಗಿಯಸ್ ಅಲ್ಲ, ಇದಕ್ಕೆ ಆಪೋಸಿಟ್ ಇದು. ಓಕೆ, ಇಲ್ಲಿ ಮಾತಾಡ್ತಿರೋದು ಜೆನೆಟಿಕ್ ಕೋಡಾನ್ಗಳು ಸ್ಪೆಸಿಫಿಕ್ ಆಗಿರ್ತಾವಂತ, ಇಲ್ಲಿ ಮಾತಾಡ್ತಿರೋದು ಅಮೈನೋ ಆಸಿಡ್ ಒಂದ್ಕಿಂತ ಜಾಸ್ತಿ ಜೆನೆಟಿಕ್ ಕೋಡಾನ್ ಕೋಡ್ ಆಗುತ್ತೆ ಅಂತ. ಆದ್ರಿಂದ ನೆಕ್ಸ್ಟ್ ಇದು ಬಿಟ್ಟರೆ ಮತ್ತೆ 2 ಚಾಯ್ಸ್ ಇದೆ, ಅವನು ಒಂಚೂರು ಮಾತಾಡ್ಸ್ಬಿಡ್ಬೋದಲ್ವಾ? ನಾನು ಆಗ್ಲಿ 4 ಆಪ್ಷನ್ ಕೂಡ ಓದ್ಕೋಬೇಕು, 2ಕ್ಕಾಗಲ್ಲ. ನಾನ್ ಓವರ್ ಲ್ಯಾಪಿಂಗ್ ಹೇಳಿದ್ದಾರೆ. ಸೊ ದೇ ಆರ್ ಅರೇಂಜ್ಡ್ ಇನ್ ಕಂಟಿನ್ಯೂಸ್ ಫ್ಯಾಷನ್. ಓಕೆ, ದೇ ರೀಡ್ ಆನ್ MRNA ವಿತ್ ಕಂಟಿನ್ಯೂಸ್ ಫ್ಯಾಷನ್ ಅಂತ ಹೇಳಿದ್ವಲ್ವಾ? ಸೊ ಅಲ್ಲಿ ಯಾವ್ದೇ ಪಂಕ್ಚುಯೇಷನ್ ಇರಲ್ಲ, ಸ್ಪೇಸ್ ಖಾಲಿ ಇರಲ್ಲ ಅಂತ. ಅದಕ್ಕೆ ಏನ್ ಸಂಬಂಧ ಇಲ್ಲ, ಅದ್ ಬೇಡ. ಆಮೇಲೆ ಕೊನೆಯದಾಗಿ ಮತ್ತೆ ನಾನ್ ಸೆನ್ಸ್, ಸಮ್ ಆಫ್ ದೇಮ್ ನಾನ್ ಸೆನ್ಸ್ ಟು ದ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ಅಂತ. ಅಮೈನೋ ಆಸಿಡ್ ಕೋಡ್ ಆಗೋ ವಿಷಯದ ಬಗ್ಗೆ ಮಾತಾಡಿದ್ವಿ, ಹಾಗೆ ಅದು ಕೂಡ ಬರೋದಿಲ್ಲ. ಸೊ ಆನ್ಸರ್ ಈಸ್ ಡಿಜೆನರೆಸಿ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಹೀಗೆ ನೀವು ಜಡ್ಜ್ ಮಾಡಬೇಕಾಗತ್ತೆ. ಓಕೆನಾ? ರೈಟ್. ಇನ್ನ 6th ಒನ್ಗೆ ಬರೋಣ. 6th ಒನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡಿ. ಸ್ಟೇಟ್ಮೆಂಟ್ ಓದ್ಕೊಳ್ಳಿ ಎಲ್ಲಾರದೇ ಮಾಡಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಇದ್ರೊಳಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆದ್ರೆ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಓದ್ಬೇಕಾಗಿದೆ. ಫಸ್ಟ್ ಏನೇನು ಸ್ಟೇಟ್ಮೆಂಟ್ ಕೊಟ್ಟ ಬರ್ಕೊಳ್ಳೋಣ. ಓಕೆ, RNA, ಎಸ್, RNA ಪಾಲಿಮರೇಸೆ, RNA ಪಾಲಿಮರೇಸೆ 1 ಟ್ರಾನ್ಸ್ಕ್ರೈಬ್ಸ್. ಓಕೆ, ಟ್ರಾನ್ಸ್ಕ್ರೈಬ್ಸ್ ಎಸ್ 5.8 SrRNA ಅಂತೆ. 5.8 SrRNA ಇದು ಒಂದು ಕೊಟ್ಟಿದ್ದಾರೆ. ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಸೇಮ್ RNA ಪಾಲಿಮರೇಸೆ 2 ಇಟ್ ಟ್ರಾನ್ಸ್ಕ್ರೈಬ್ಸ್ ಏನ್ ಕೊಟ್ಟಿದಾರಪ್ಪ? ಎರಡನೇದು ಯಾವ್ದು? HNRNA ಅಂತೆ. ಎಸ್, HNRNA ಇದು ಎರಡನೇ ಸ್ಟೇಟ್ಮೆಂಟ್. ಇನ್ನು ಮೂರನೇ ಸ್ಟೇಟ್ಮೆಂಟ್ ಸೇಮ್ RNA ಪಾಲಿಮರೇಸೆ 3 ಕೊಟ್ಟಿದ್ದಾರೆ. ಇಲ್ಲಿ ಇಟ್ ಟ್ರಾನ್ಸ್ಕ್ರೈಬ್ಸ್ ಕೊಟ್ಟು ಇದಕ್ಕೆ ಯಾವ್ದು ಕೊಟ್ಟಿದಾರಪ್ಪ? ಎಸ್, SNRNA ಕೊಟ್ಟಿದ್ದಾರೆ. SNRNA 8. ಇನ್ನು ಮತ್ತೊಂದು ಸ್ಟೇಟ್ಮೆಂಟ್ ಇದೆ, ಅದ್ಯಾವುದೋ RNA ಪಾಲಿಮರೇಸೆ 2 ಮತ್ತೆ 2 ತಗೊಂಡಿದ್ದಾರೆ. ಟ್ರಾನ್ಸ್ಕ್ರೈಬ್ಸ್ ಅದ್ಯಾವ್ದು ಕೊಟ್ಟಿದ್ದಾರೆ? RRNA ಕೊಟ್ಟಿದ್ದಾರೆ. ಎಸ್, ನೋಡಿ 4 ಸ್ಟೇಟ್ಮೆಂಟ್ ನೋಡಿ. ಇದ್ರಿಗೆ ಯಾರ್ಯಾರು ಕರೆಕ್ಟ್ ಇದಾರೋ ಅವ್ರನ್ನ ಆಯ್ಕೆ ಮಾಡಿ ಬರೀಬೇಕಂತೆ. ಕೆಳಗೆ ಆಪ್ಷನ್ ಕೊಟ್ಟಿದ್ದಾರೆ, ಯಾವ್ಯಾವ್ದು ನೀವು ತಗೋಬಹುದು ಅಂತ. ಆಪ್ಷನ್ ಅಲ್ಲಿ 1, 2 ಆಮೇಲೆ 4 ಇದೊಂದು ಕೊಟ್ಟಿದ್ದಾರೆ. ಎಸ್, ನೆಕ್ಸ್ಟ್ ಅದು ಬಿಟ್ರೆ ಎಸ್ ಎರಡನೇದ್ರ ಯಾವ ಕೊಟ್ಟಿದ್ದಾರೆ? 1, 3, 4 ಕೊಟ್ಟಿದ್ದಾರೆ. 1, 3, 4 ಇದೊಂದು ತಗೋಬಹುದಂತೆ. ನೆಕ್ಸ್ಟ್ ಸಿ ನಲ್ಲಿ ಅದರಲ್ಲಿ ಯಾರು ಕೊಟ್ಟಿದ್ದಾರಪ್ಪ? 1, 2 ಎಸ್ ಸರಿ 2, 3, 4 ಕೊಟ್ಟಿದ್ದಾರಪ್ಪ. 2, 3, 4 ಇದೇ ತಗೋಬಹುದು. ಇನ್ನು ಲಾಸ್ಟ್ಗೆ 1, 2 ಆಮೇಲೆ 3. ಎಸ್, ಇದ್ರಾಗ ಯಾವ್ಯಾವ ಸ್ಟೇಟ್ಮೆಂಟ್ ಟ್ರೂ ಇದೆ ಅಂತ ಇಲ್ಲಿ ಕೊಟ್ಟಿದೀವಿ. ನೋಡಿ ಆಯ್ಕೆ ಮಾಡಿ. ಮೊದಲನೇದು RRNA ಪಾಲಿಮರೇಸೆ 1 ಟ್ರಾನ್ಸ್ಕ್ರೈಬ್ಸ್ 5.8 SrRNA. ಇದನ್ನ ಡಿವಿಷನ್ ಆಫ್ ಲೇಬರ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ವಲ್ವಾ?
ಸೊ ಡಿವಿಷನ್ ಆಫ್ ಲೇಬರ್ ಆಫ್ RNA ಪಾಲಿಮರೇಸ್ ಇನ್ ಯೂಕ್ಯಾರಿಯೋಟ್ಸ್ ಅಲ್ಲಿ RNA ಪಾಲಿಮರೇಸ್ 1 ಬಂದ್ರೆ RNA ಪಾಲಿಮರೇಸ್ 1 ಇಟ್ ಕೋಡ್ಸ್ ಫಾರ್ rRNAs rRNAs ಗಳಿಗೆ ಕೋಡ್ ಆಗುತ್ತೆ ಅಂತ ಹೇಳಿದ್ವಿ. ಇನ್ನ RNA ಪಾಲಿಮರೇಸ್ 2 ಬಂದ್ರೆ ಇಟ್ ಕೋಡ್ಸ್ ಫಾರ್ ಪ್ರೀಕರ್ಸರ್ RNA ಅಥವಾ HNRNA ಹೇಳಿದ್ವಿ. ಪ್ರೀಕರ್ಸರ್ RNA ಅಥವಾ HNRNA ದಟ್ ಈಸ್ mRNA. ಓಕೆ, ಸೊ ಅದು ಫುಲ್ ಫಂಕ್ಷನ್ ಆದ್ಮೇಲೆ mRNA ಅಂತ ಕರೆದಿದ್ವಲ್ವಾ. ಇನ್ನ RNA ಪಾಲಿಮರೇಸ್ 3 ಬಂದ್ರೆ ಇದು tRNA ಗಳಿಗೆ ಕೋಡ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಮಜಾ ಏನಪ್ಪಾ ಅಂದ್ರೆ rRNA 1 ಅಲ್ಲಿ RNA ಪಾಲಿಮರೇಸ್ 1 ಯಾರಿಗೆ ಟ್ರಾನ್ಸ್ಕ್ರೈಬ್ ಆಗಿದೆ rRNAs. ಇಲ್ಲಿ 3 rRNAs ಅನ್ನ ಹೇಳಿದ್ವಿ, ನೆನಪಿರ್ಬೇಕು ನಿಮ್ಗೆ. ಅದಕ್ಕೆ 28 sRNA, ಆಮೇಲೆ 18 sRNA, ಆಮೇಲೆ 5.8 sRNA. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ರೈಟ್ ಇದೆ, ಯಾಕಂದ್ರೆ RNA ಪಾಲಿಮರೇಸ್ 1 ಟ್ರಾನ್ಸ್ಕ್ರೈಬ್ಸ್ 5.8 sRNA. ಮೊದಲನೇ ಸ್ಟೇಟ್ಮೆಂಟ್ ರೈಟ್ ಐತೆ. ಹಾಗಾದ್ರೆ 1 ಎಲ್ಲಿ ಐತೆ? 1 ಇದೆ, ಇಲ್ಲಿಲ್ಲ. ಹಾಗಾದ್ರೆ ಇದು ಕ್ಯಾನ್ಸಲ್. ಇದರಲ್ಲಿ 1 ಇಲ್ಲ ಅಲ್ಲ, ಅದಕ್ಕೆ ಕಿತ್ತಾಕಿದ್ವಿ. ಇನ್ನು ಎರಡನೇದು ಎಸ್. ಹಾಗಾದ್ರೆ ಇಲ್ಲಿ RNA ಪಾಲಿಮರೇಸ್ ಸೆಕೆಂಡಿ ಬಂದ್ರೆ HNRNA ಅಥವಾ ಪ್ರೀಕರ್ಸರ್ RNA ಅದು ಫೈನಲಿ mRNA ಆಗುತ್ತಾನೆ. ಸೊ ಇದು ಬಿಟ್ಟರೆ ಇನ್ಯಾವ ವೆರೈಟಿ ಏನು ಮಾತಾಡಂಗಿಲ್ಲ, ಮುಗಿದೋಯ್ತು. ಇನ್ನು tRNA ಬೇಕಾದ್ರೆ sRNA ಅಂತ ಇನ್ನೊಂದು ಹೆಸರು ಬಿಟ್ಟರೆ ಬೇರೆ ಅಲ್ಲ. ಬಟ್ ಇದ್ರೊಳಗಡೆನೆ ನಾವು 5sRNA ಒಂದಿತ್ತಲ್ವಾ, 5sRNA. ಆಮೇಲೆ ಅದ್ ಬಿಟ್ರೆ ನೆಕ್ಸ್ಟ್ SNRNA, ಈಗ ತಾನೇ ಮಾತಾಡುವಲ್ಲ SNRNA ಇದೆಯಲ್ಲ, ಇವರು ಕೂಡ tRNA ಸಂಬಂಧಪಟ್ಟ ತಾನೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ನೋಡಿ, RNA ಪಾಲಿಮರೇಸ್ ಸೆಕೆಂಡ್ ಅಂದ್ರೆ ಈ ಅಪ್ಪ ಇಟ್ ಟ್ರಾನ್ಸ್ಫರ್ಸ್ HNRNA ಕರೆಕ್ಟ್ ಇದೆಯಲ್ಲ. ಸೊ ಇದು ಹಂಗಾರೆ ಸೆಕೆಂಡ್ ಸರಿ ಇದೆ, ಸೆಕೆಂಡ್ ಇಲ್ಲಿದೆ, ಸೆಕೆಂಡ್ ಇಲ್ಲಿಲ್ಲ. ಹಂಗಾರೆ ಇದು ಕೂಡ ಕಿತ್ಕೊಂಡು ಹೋಯ್ತು ಈಗ, ಯಾಕೆಂದ್ರೆ ಸೆಕೆಂಡ್ ರೈಟ್ ಇದೆ. ಹಂಗಾರೆ ಎ ಮತ್ತೆ ಡಿ ನಲ್ಲಿ ಆನ್ಸರ್ ಇದೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು, ಯಾಕಂದ್ರೆ ಇಲ್ಲೂ ಸೆಕೆಂಡ್ ಇದೆ, ಇಲ್ಲೂ ಸೆಕೆಂಡ್ ಇದೆ. ಹಾಗಾಗಿ ಸೊ ಇವೆರಡು ಉಳಿಸ್ಕೊಂಡಿದ್ದೀನಿ ಈಗ. ನೆಕ್ಸ್ಟ್ RNA ಪಾಲಿಮರೇಸ್ 3 ಬನ್ನಿ. ಪಾಲಿಮರೇಸ್ 3 ಅಲ್ಲಿ tRNA ಇರ್ಬೋದು, 5sRNA ಇರ್ಬೋದು, SNRNA ಇರ್ಬೋದು. ಇಲ್ಲಿ 3 ಗೆ SNRNA ಕೊಟ್ಟಿದ್ದಾನಲ್ಲ, SNRNA ಇರುತ್ತಲ್ಲ, ಹಾಗಾಗಿ ಇದು ಕೂಡ ರೈಟ್. ಹಾಗಾದ್ರೆ 1 2 3 ಇವರೆಲ್ಲ ರೈಟ್ ಇದ್ದಾರೆ. ಎಸ್, ಹಾಗಾದ್ರೆ ಇಲ್ಲಿ ಅದು ತಾನೆ 4th ಒನ್ ಸರಿ ಇದೆಲ್ಲ ನೋಡ್ಬಿಡೋಣ. RNA ಪಾಲಿಮರೇಸ್ ಸೆಕೆಂಡ್ ಇಲ್ಲೇ ಬರ್ದಿದ್ವಿ, ಅವ್ನು mRNA ಬಿಟ್ಟರೆ ಮತ್ತೆ ಯಾರನ್ನು ಹೋಗಲ್ಲ ಅಂತ. ಬಟ್ ಇಲ್ಲಿ rRNA ಬರ್ತಾರೆ, ದಿಸ್ ಇಸ್ ರಾಂಗ್. ಹಾಗಾಗಿ ಸೊ ಇದು ಕೂಡ ರಾಂಗ್. ಏನ್ ಆನ್ಸರ್ ಈಸ್ ಡಿ. ಓಕೆ, ಸೊ ಈ ತರ ನೋಡಿ, ಒಂದು ಸಣ್ಣ ವಿಷಯನೂ ಕೂಡ ಎಷ್ಟು ಕೂಲಂಕುಷವಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ದಿಸ್ ಈಸ್ ಕ್ವಶನ್ ನಂಬರ್ 6. ಓಕೆ. ಸೊ ಆರ್ ಯು ಫಾಲೋಯಿಂಗ್ ಮೀ? ಸೊ ದಟ್ ಈಸ್ ಇಂಪಾರ್ಟೆಂಟ್. ನಾನು ಒಬ್ಬನೇ ಹೇಳ್ಕೊಂಡು ಹೋಗೋದಲ್ಲ, ನೀವು ದಯವಿಟ್ಟು ಫಾಲೋ ಮಾಡಿ. ಅದಕ್ಕೆ ನಾನು ಸ್ಪಷ್ಟ ಕನ್ನಡದಲ್ಲಿ ನೀಟಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, ಎಸ್, ಕಮ್ ಟು ದ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಬನ್ನಿ, ಓದ್ಕೊಳ್ಳಿ, ಸ್ಟೇಟ್ಮೆಂಟ್ ಹಾಕಿರ್ತೀನಿ. ಓಕೆ, ಏನಿದೆಯಪ್ಪ? DNA segment has total of 1000 ನ್ಯೂಕ್ಲಿಯೋಟೈಡ್ಸ್ ಅಂತೆ. ಓಕೆ, ಒಂದು DNA ಸೆಗ್ಮೆಂಟ್ ಇದೆಯಂತೆ, ಟೋಟಲ್ ಸೆಗ್ಮೆಂಟ್ಸ್. ಓಕೆ, ಟೋಟಲ್ ನ್ಯೂಕ್ಲಿಯೋಟೈಡ್ಸ್ ಕೊಟ್ಟಿದ್ದಾರೆ ಅದರೊಳಗಡೆ. ಸೊ ದಟ್ ಈಸ್ 1000 ನ್ಯೂಕ್ಲಿಯೋಟೈಡ್ಸ್ ಇದೆಂತೆ. ಇರ್ಲಿ, ಮತ್ತೇನಂತೀಗ? ಸೊ ಔಟ್ ಆಫ್ ವಿಚ್ 260 ಆರ್ ಅಡಿನೈನ್ ಕಂಟೈನಿಂಗ್ ನ್ಯೂಕ್ಲಿಯೋಟೈಡ್ಸ್. ಓಹೋ, ಎಸ್, ಅದಾಗೆ ಅಡಿನೈನ್ ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ಗಳು, ಅಡಿನೈನ್ ಕಂಟೈನಿಂಗ್. ಓಕೆ, ಅಡಿನೈನ್ ಅನ್ನು ಹೊಂದಿರತಕ್ಕಂಥ ನ್ಯೂಕ್ಲಿಯೋಟೈಡ್ಗಳು ಅವೆಷ್ಟಿದಾವಂತೆ? 260 ನ್ಯೂಕ್ಲಿಯೋಟೈಡ್ಸ್ ಇದಾವಂತೆ. ಎಸ್, 260 ನ್ಯೂಕ್ಲಿಯೋಟೈಡ್ಸ್ ಅಡಿನೈನ್ ಕಂಟೈನಿಂಗ್ ಅಂತ. ಅಡಿನೈನ್ ಕಂಟೈನಿಂಗ್ ಅಂತಂದ್ರೆ ಅಡಿನೈನ್ ಜೊತೆಗೆ ಯಾರು ಬಾಂಡ್ ಮಾಡ್ಕೊತಾರೆ? ಥೈಮಿನ್. ಹಾಗಾದ್ರೆ ಥೈಮಿನ್ ಅಡಿನೈನ್ ಅವ್ರು ಇದು ಅಡಿನೈನ್ ಮತ್ತೆ ಥೈಮಿನ್ ಸೇರಿ 260 ಇದಾರೆ, ಹಂಗಾರಾಯ್ತು 1000 ಅಲ್ಲಿ. ಓಕೆ, ಇನ್ನು ನಾನ್ ಕಂಡುಹಿಡಿಬೇಕಾದ್ರೆ ಏನಂತೆ ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಪ್ಯೂರಿನ್ ಬೇಸಸ್ ದಿಸ್ DNA ಹ್ಯಾಸ್. ಓಕೆ, ಹೌ ಮೆನಿ ಪ್ಯೂರಿನ್ ಬೇಸಸ್. ಹಂಗಾರೆ ಈ ಪ್ಯೂರಿನ್ ಅಂದ್ರೆ ಇಬ್ರು ಕಂಡುಹಿಡ್ಬೇಕಂಗಾರೆ. ಓಕೆ, ಪಿರಿಮಿಡಿನ್ ಪ್ಯೂರಿನ್. ಪ್ಯೂರಿನ್ ಅಂದ್ರೆ ಯಾರಪ್ಪಿ? ಪ್ಯೂರಿನ್ ಅಂತಂದ್ರೆ ಎಸ್ A+G ತಾನೆ. ಇವರು ಪ್ಯೂರಿನ್. ಪಿರಿಮಿಡಿನ್ C+T ತಾನೆ. ಎಸ್, A G ಇಬ್ರು ಪ್ಯೂರಿನ್. ಇವ್ರದ್ದು ಎಷ್ಟು ಅಂತ ನಾನು ಕಂಡುಹಿಡಿಬೇಕಾಗಿದೆ ಈಗ. ಅಂದ್ರೆ ನನ್ನ ಕೆಲಸ ಏನೀಗ? ಎ ಕಂಡುಹಿಡ್ಕೋಬೇಕು. ಎ ಅವನೇ ಕೊಟ್ಟನಲ್ಲ, ಅಡಿನೈನ್ ಇರ್ತಕ್ಕಂಥ 260 ಅಂತ.
ಹಂಗಾರೆ ಎ ಮತ್ತೆ ಟಿ ಎರಡು 260 ಇರೋದು ಸಿಕ್ಕಿದೆ ನನಗೆ. ಜಿ ಕಂಡಿಡಿಬೇಕು. ಜಿ ಅಂದ್ರೆ ಈಗ ನಾನು ಪಿರಿಮಿಡಿನ್ ಹೋಗ್ಬೇಕು ಅಂದ್ರೆ ಅಡಿನೈನ್ ಕಂಟೈನಿಂಗ್ ಅಲ್ಲಿ ಇದ್ರೆ ಇನ್ನು ಉಳಿದ 1000 ಅಲ್ಲಿ ಇನ್ನು ಉಳಿದಿರ್ತಕ್ಕಂಥವ್ರೆಲ್ಲವರು ಕೂಡ ಏನು ಪಿರಿಮಿಡಿನ್ ಆಗಿರ್ತಾರ. ಎಸ್, ಜೀರ ಸಿಗ್ತಾರಲ್ಲ ನಮ್ಗೀಗ. ಹೇಗೆ ಹೇಳಿ? ಎಸ್ ನೋಡಿ, ಅಡಿನೈನ್ ಕಂಟೈನಿಂಗ್ ಅಂದ್ರೆ ದೇರ್ಫೋರ್ ಅಡಿನೈನು ಪ್ಲಸ್ ಥೈಮಿನ್ ಇರಿಬ್ರು ಸೇರ್ತಾನೆ ಅದಾಗಿರ್ತಕ್ಕಂಥದ್ದು. ಸೊ ಅಡಿನೈನ್ ಎಷ್ಟಿರ್ತ ಥೈಮಿನ್ ಎ ಇಸ್ ಈಕ್ವಲ್ ಟು ಟಿ ಹಾಕೊಳ್ಳೋಣ ಅಲ್ವಾ. ಸೊ ದಟ್ ಈಸ್ ಈಕ್ವಲ್ ಟು 260. ಇಬ್ರು 260 ಇರೋದು. ದೇರ್ಫೋರ್ ಹಾಗಾದ್ರೆ ಇವರಿಬ್ರು ಸೇರಿ ಎ ಮತ್ತೆ ಟಿ ಇಬ್ರು ಸೇರಿದ್ರೆ 260 ಪ್ಲಸ್ 260 ಆಗುತ್ತಲ್ವಾ. ನೋಡಿ, ಅಡಿನೈನ್ 260, ಥೈಮಿನ್ 260 ಯಾಕೇಳು? ಇಬ್ರು ಈಕ್ವಲ್ ಇದ್ದಾರೆ. ದೇರ್ಫೋರ್ ಇಟ್ ಈಸ್ 520 ಆಯ್ತೇನಪ್ಪ? ಎಸ್, ಎ ಮತ್ತೆ ಟಿ ಇಬ್ರು ಸೇರಿ 520. ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂಥವ್ರು ಯಾರು? ಎ ಟಿ ಹೋದ್ರೆ ಜಿ ಸಿ. ದೇರ್ಫೋರ್ ಜಿ ಪ್ಲಸ್ ಸಿ ಹಂಗಾರೆ ಎಷ್ಟು ಉಳಿತು? ದಟ್ ಈಸ್ ಈಕ್ವಲ್ ಟು 1000 ಅಲ್ಲಿ 520 ತೆಗೆದು ಬಿಡೋಣ. 520 ಯಾರ್ದು? ಎ ಟಿದು. ಇನ್ನು ಉಳಿದವರೆಲ್ಲ ಜಿ ಸಿ ಆಗಿರ್ತಾರೆ ತಾನೆ. ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 480. ಸರಿನಾ? ಸೊ ಇದು ಇದ್ರಾಗೆ 480 ಉಳಿತು. 1000ದಲ್ಲಿ 520 ಅಂತ ಹೇಳಿದ್ವಿ, 480 ಉಳಿದಿದೆ. ಇದನ್ನ ಇವ್ರಿಬ್ರಿಗೆ ಹಂಚ್ಬೇಕು ನಾನೀಗ. ದೇರ್ಫೋರ್ ಜಿ ಇಸ್ ಈಕ್ವಲ್ ಟು 480 ಡಿವೈಡೆಡ್ ಬೈ 2. ಯಾಕೆ ಹೇಳಿ? ಜಿ ಇಸ್ ಈಕ್ವಲ್ ಟು ಸಿ ತಾನೆ. ಎ ಇಸ್ ಈಕ್ವಲ್ ಟು ಟಿ ಆದ್ಮೇಲೆ ಜಿ ಇಸ್ ಈಕ್ವಲ್ ಟು ಸಿ ತಾನೆ. ಸೊ ಹಾಗಾಗಿ ಇದು ಜಿ ಇಸ್ ಈಕ್ವಲ್ ಟು ಸಿ. ಹಾಗಾಗಿ ಜಿ ಅನ್ನೋದು ಸಿ ಇಬ್ರಿಗೂ ಈಕ್ವಲ್ ತಗೋಬೇಕಾಗಿದೆ. ದೇರ್ಫೋರ್ 240. ಎಸ್, ಸೊ ದಿಸ್ ಈಸ್ ದ ಆನ್ಸರ್. ಸೊ ಇದು ಆನ್ಸರ್ ಆಗ್ಬೇಕಂದ್ರೆ ಸಾರಿ ಪ್ಯೂರಿನ್ ಕಂಡಿಡ್ಬೇಕಲ್ಲ ನಾವಿನ್ನೂ. ಪ್ಯೂರಿನ್ ಬೇಸ್ ಒಟ್ಟು ಕಂಡಿಡಿಬೇಕು ತಾನೆ. ದೇರ್ಫೋರ್ ಪ್ಯೂರಿನ್ ಬೇಸಸ್ ಇಬ್ರು ಕಂಡಿಡಿಬೇಕಲ್ಲ. ಸೊ ಪ್ಯೂರಿನ್ ಬೇಸಸ್ ಇರಿಬ್ರು ಪ್ಯೂರಿನ್ ಅಂದ್ರೆ ಎ ಪ್ಲಸ್ ಜಿ ಎರಡು ಬೇಕು. ಎ ಪ್ಲಸ್ ಜಿ ದಟ್ ಈಸ್ ಈಕ್ವಲ್ ಟು ಎ ಎಲ್ಲಿದ್ದಾನೆ? ಇಲ್ಲಿದ್ದಾನೆ ಅಲ್ವಾ. ಇವನು ಈಕ್ವೇಶನ್ ನಂಬರ್ 1 ಅಂತ ಇಟ್ಕೊಂಡ್ರೆ ಜಿ ಎಲ್ ಸಿಕ್ಕಿದಾನೆ ಇಲ್ಲಿದ್ದಾನೆ, ಅವನು ಈಕ್ವೇಶನ್ ನಂಬರ್ 2 ಅಂತ ಇಟ್ಕೋಬಹುದಲ್ವಾ. ಈ 1 2 ಕುಡ್ದೆ ಆಯ್ತು. ಇವನು ಎ ಇವನು ಜಿ ಇಬ್ರು ಸಿಗ್ತಾರೆ, ಅಲ್ಲಿ ಪ್ಯೂರಿನ್ ಆಯ್ತು. ಓಕೆ, ಸೊ ದಟ್ ಈಸ್ 1 ಪ್ಲಸ್ 2 ಇವರಿಬ್ರು ಕೂಡೋದು. ಎಷ್ಟಾಗ್ತಾವ್ರಿ ಇಬ್ರು? 1 ಯಾರಿದ್ದಾರೆ? 260 ಪ್ಲಸ್ ಎಸ್ 2 ಯಾರಿದ್ದಾರೆ? 240. ಓಕೆ, 240. ಸೊ ಎಷ್ಟಾಯ್ತು ಇಬ್ರು ಸೇರಿದ್ರೆ? ಎ ಪ್ಲಸ್ ಜಿ ಅಂದ್ರೆ ಪ್ಯೂರಿನ್ ಎಷ್ಟಾಯ್ತು? 500. ನೋಡಿ, ಇವೆರಡು ಆಡ್ ಮಾಡಿದ್ರೆ 500. ಸೊ ದಿಸ್ ಈಸ್ ದ ಆನ್ಸರ್. ಇವ್ರೇನೇನು ಆನ್ಸರ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇವಾಗ. ಎಸ್ ಎಸ್, ಇವ್ರು ಕೊಟ್ಟಿರೋ ಆನ್ಸರ್ ಇಲ್ಲಿದೆ ನೋಡಿ. ಎಸ್, ಇಲ್ಲಿ 520 ಕೊಟ್ಟಿದ್ದಾರೆ, ಆನಂತರ 480 ಕೊಟ್ಟಿದ್ದಾರೆ, 500 ಮತ್ತೆ 240. ಸೊ ಆನ್ಸರ್ ಇಸ್ 500. ಸಿ ಇಸ್ ರೈಟ್ ಆನ್ಸರ್. ಸಿಂಪಲ್. ಸೊ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ರೈಟ್, ಗೊತ್ತಿರೋದು ನಮಗೆ ಏನು ಗೊತ್ತಿದೆಯೋ ಅದನ್ನ ತಗೊಂಡು ಯಾವುದು ನಮಗೆ ಗೊತ್ತಿಲ್ಲೋ ಅದನ್ನ ಕಂಡುಹಿಡಿತಾ ಹೋಗ್ಬೇಕಾಗತ್ತೆ. ಎಸ್, ಸೊ ದಿಸ್ ಈಸ್ ಕ್ವಶನ್ ನಂಬರ್ 7. ಸೊ ಕಮ್ ಟು ದ ಕ್ವಶನ್ ನಂಬರ್ 8. 8ನೇ ಕ್ವಶನ್ ಕೊಡೋಣ. ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 8ನೇದ್ರಲ್ಲಿ ಏನಿದೆ? ಇನ್ ದ ಲ್ಯಾಕೋಪರಾನ್ ದ ಸ್ಟ್ರಕ್ಚರಲ್ ಜೀನ್ಸ್ ಆರ್ ಸ್ವಿಚ್ಡ್ ಆಫ್ ವೆನ್. ಲ್ಯಾಕೋಪರಾನ್ ಅಲ್ಲಿ ಸೊ ದ ಸ್ಟ್ರಕ್ಚರಲ್ ಸ್ವಿಚ್ ಆಫ್ ಆಗ್ಬೇಕಂತೆ. ಸ್ಟ್ರಕ್ಚರಲ್ ಜೀನ್ಸ್ ಸ್ವಿಚ್ಡ್ ಆಫ್. ಓಕೆ, ಸ್ವಿಚ್ಡ್ ಆಫ್ ವೆನ್, ಯಾವಾಗ ಸ್ವಿಚ್ ಆಫ್ ಆಗ್ತದೆ ಅಂತ ಹೇಳ್ಬೇಕಂತೆ. ಅಲ್ಲಿ ಆಪ್ಷನ್ ಕೊಟ್ಟಿದಾರಲ್ಲ ಅವ್ನು ನೋಡ್ಕೋಣ ಬನ್ನಿ. ಸೊ ಏನೇನು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಅಂತ. ಎಸ್, ಮೊದಲನೇ ಆಪ್ಷನ್ ಹೀಗಿದೆ ನೋಡಿ. ಏನು? ದ ರೆಪ್ರೆಸರ್ ಬೈಂಡ್ಸ್ ಟು ಆಪರೇಟರ್ ಜೀನ್. ನೋಡಿ, ಮೊದಲನೇ ಚಾಯ್ಸ್ ಕೊಟ್ಟಿದ್ದಾರೆ ರೆಪ್ರೆಸರ್ ಬೈಂಡ್ಸ್ ಟು ಆಪರೇಟರ್ ಜೀನ್ಗೆ. ಆಪರೇಟರ್ ಜೀನ್ ಇದು ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು, ಇದು ಸರಿನಂತ. ಎರಡನೇದು ಇಲ್ಲ, ರೆಪ್ರೆಸರ್ ಬೈಂಡ್ಸ್ ಟು ಪ್ರಮೋಟರ್ ಅಂತೆ. ಎಸ್, ಎರಡನೇದು ಎಸ್ ಪ್ರಮೋಟರ್. ಪ್ರಮೋಟರ್ ಅಂತೆ, ಇದು ರೈಟ್ ಆನ್ಸರ್ ಆಗ್ಬೋದಾ? ಅಥವಾ ಮೂರನೇದು ರೆಪ್ರೆಸರ್ ಬೈಂಡ್ಸ್ ಟು ರೆಗ್ಯುಲೇಟರ್ ಅಂತೆ. ಎಸ್, ರೆಗ್ಯುಲೇಟರ್, ಇದು ರೈಟ್ ಆನ್ಸರ್ ಆಗ್ಬೋದಾ? ಕೊನೆಯದಾಗಿ ರೆಪ್ರೆಸರ್ ಬೈಂಡ್ಸ್ ಟು. ಓಕೆ, ರೆಪ್ರೆಸರ್ ಬೈಂಡ್ಸ್ ಟು ಯಾವ್ದು ಕೊಟ್ಟಿದ್ದಾರೆ? ಇಂಡ್ಯೂಸರ್. ಇದ್ರಿಗೆ ಯಾವುದು ರೈಟ್ ಆನ್ಸರ್ ಅಂತ ನೋಡೋಣ ಬನ್ನಿ. ಯಾವ ಸ್ಟ್ರಕ್ಚರಲ್ ಜೀನ್ಸ್ ಎಲ್ಲ ಸ್ವಿಚ್ ಆಫ್ ಆಗೋದು ಯಾವಾಗ ಅಂತ ಕೇಳಿರೋದು. ಸೊ ಒಂದ್ ಸೆಕೆಂಡ್ ರೀಕಾಲ್ ಅವರ ಲ್ಯಾಕೋಪರಾನ್. ಓಕೆ, ಈ ಒಪರಾನ್ ಗೊತ್ತಿದೆ ನಮ್ಗೀಗ, ರೈಟ್. ಸೊ ಲ್ಯಾಕೋಪರಾನ್ಗೆ ಹೋದ್ರೆ ಎಸ್, ಫಸ್ಟ್ ಜೀನು ಲ್ಯಾಕೈ, ಇದು DNA ಗೊತ್ತೈತೆ ನಿಮಗೆ.
So LAC-I, this is a regulatory gene, and then promoter gene, then operator gene, ಆಮೇಲೆ LAC-Z, LAC-Y, LAC-A ಇವರು ಸ್ಟ್ರಕ್ಚರ್ ಜೀನ್ಸ್ ಎಲ್ಲ ಗೊತ್ತಿದೆ ನಮಗೆ. ಈಗ ನನಗೆ ಈ ಸ್ಟ್ರಕ್ಚರ್ ZYA ಇವರು ಸ್ವಿಚ್ ಆಫ್ ಆಗೋದು ಯಾವಾಗ ಅಂದ್ರೆ ಪ್ರೊಮೋಟರ್ ಜೀನ್ ಇಂದ RNA ಪಾಲಿಮರೇಸ್ ರಿಲೀಸ್ ಆಗದೆ ಇದ್ದಾಗ. ಇದ್ಯಾವ ರಿಲೀಸ್ ಆಗಲ್ಲ ಅಂದ್ರೆ ಆಪರೇಟರ್ ಜೀನ್ ಇದಕ್ಕೆ ಸಿಗ್ನಲ್ ಮಾಡದೇ ಇದ್ದಾಗ. ಆಪರೇಟರ್ ಜೀನ್ ಯಾವ ಸಿಗ್ನಲ್ ಮಾಡಲ್ಲ ಅಂದ್ರೆ ಇದು ಇನಾಕ್ಟಿವ್ ಆದಾಗ. ಇದ್ಯಾವ ಇನಾಕ್ಟಿವ್ ಆಗುತ್ತೆ ಅಂತಂದ್ರೆ ಇದಕ್ಕೆ ರೆಪ್ರೆಸರ್ ಪ್ರೋಟೀನ್ ಬಂದು ಬೈಂಡ್ ಆಗಬೇಕು. ಎಸ್, ಇಲ್ಲಿಂದ ಏನು ರೆಪ್ರೆಸರ್ mRNA ಬರುತ್ತೋ ಇದು ರೆಪ್ರೆಸರ್ ಪ್ರೋಟೀನ್ ಆಗುತ್ತೋ, ಈ ರೆಪ್ರೆಸರ್ ಪ್ರೋಟೀನ್ ಬಂದು ಇದು ಬೈಂಡ್ ಆದ್ರೆ ಇದು ಇನಾಕ್ಟಿವೇಟ್ ಆಗ್ತಾನೆ. ಆಪರೇಟರ್ ಜೀನ್ ಇನಾಕ್ಟಿವೇಟ್ ಆದಂದ್ರೆ ಪ್ರೊಮೋಟರ್ ಜೀನ್ RNA ಪಾಲಿಮರೇಸ್ ರಿಲೀಸ್ ಮಾಡಲ್ಲ, ಅಂದ್ರೆ ಇದು ಬ್ಲಾಕ್ ಮಾಡುತ್ತೆ. ಯಾರೋ ರೆಪ್ರೆಸರ್ ಪ್ರೋಟೀನ್ ಬಂದು ಆಪರೇಟರ್ ಜೀನ್ ಅನ್ನ ಬ್ಲಾಕ್ ಮಾಡೋದ್ರಿಂದ ಪ್ರೊಮೋಟರ್ ಜೀನ್ ಸ್ಟ್ರಕ್ಚರಲ್ ಜೀನ್ಸ್ಗೆ RNA ಪಾಲಿಮರೇಸ್ ರೀಚ್ ಮಾಡ್ಸಕ್ ಆಗಲ್ಲ. ಆವಾಗ ಇವಕ್ಕೆ ಯಾವುದೇ ಸಿಗ್ನಲಿಂಗ್ ಇರಲ್ಲ, ಇವರು ಟ್ರಾನ್ಸ್ಕ್ರಿಪ್ಷನ್ಗೆ ಹೋಗಲ್ಲ. ಹೋಗ್ಲಿಲ್ಲ ಅಂದ್ರೆ ಸ್ವಿಚ್ಡ್ ಆಫ್. ಹಾಗಾದ್ರೆ ಇವ್ರು ಸ್ವಿಚ್ಡ್ ಆಫ್ ಆಗೋದು ಯಾವಾಗಂದ್ರೆ ರೆಪ್ರೆಸರ್ ಪ್ರೋಟೀನ್ ಅಥವಾ ರೆಪ್ರೆಸರ್ ಬೈಂಡ್ಸ್ ಟು ದ ಆಪರೇಟರ್. ಸೊ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇವನು ಪ್ರೊಮೋಟರ್ ಬೈಂಡ್ ಆಗ್ತಾನೆ, ಇವನು ಎಂದು ಅಲ್ಲಿ ಹೋಗಿ ಪ್ರೊಮೋಟರ್ ಬೈಂಡ್ ಆಗಲ್ಲ. ರೆಗ್ಯುಲೇಟರ್ ಸೊ ಅದೇ ಜೀನ್ಗೆನೆ ಬೈಂಡ್ ಆಗಲ್ಲ. ಇಂಡ್ಯೂಸರ್ ಇಲ್ಲಿ ಇಂಡ್ಯೂಸರ್ ಇಲ್ಲಿರ್ತಾನೆ, ಸೊ ಯಾರು ಲ್ಯಾಕ್ಟೋಸ್, ಸೊ ಅವನ ಜೊತೆ ಬೈಂಡ್ ಆದ್ರೆ ಇದು ಸ್ವಿಚ್ ಆಫ್ ಆಗಲ್ಲ, ಎಲ್ಲ ಸ್ವಿಚ್ ಆನ್ ಆಗ್ಬಿಡುತ್ತೆ. ಹಾಗಾಗಿ ರೈಟ್ ಆನ್ಸರ್ ಎಸ್ ಎ. ಐಡಿಯಾ ಬರ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಎಸ್, ಕಮ್ ಟು ದ 9th ಒನ್. ಸೊ 9th ಆ ಕ್ವಶನ್ಗೆ ಬಂದಿದೆ ಮಾಡಿ. ರೈಟ್, ಸೊ ಸ್ಟೇಟ್ಮೆಂಟ್ ಅನ್ನು ಸರಿ ಓದ್ಕೊಳ್ಳಿ. ಇಲ್ಲಿ ಒಂದು DNA ಸೆಗ್ಮೆಂಟ್ ಇದೆಯಂತೆ. DNA ಸೆಗ್ಮೆಂಟ್ ಮೇಲೆ ಏನೇನು ಕೋಡಾನ್ ಇದೆ ನೋಡ್ಕೊಳ್ಳಿ. ಅದರ ಕೋಡು AGG ಇದೆ, ನೆಕ್ಸ್ಟ್ ACC ಇದೆ, CCA, ACA. ಸೊ ಇದು ಒಂದು DNA ಸೆಗ್ಮೆಂಟ್ ಕೊಟ್ಟಿದ್ದಾರೆ. ಏನಂತೆ, ಇಫ್ ದ ಫಸ್ಟ್ ಬೇಸ್ ಗೆಟ್ ಮ್ಯೂಟೇಟೆಡ್, ಇದ್ರೊಳಗಡೆ ಈ ಫಸ್ಟ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಫಸ್ಟ್ ಬೇಸ್ ಏನಾದ್ರೂ ಮ್ಯೂಟೇಷನ್ ಆಗಿದ್ರೆ, ಓಕೆ, ದೆನ್ ದ ಎಫೆಕ್ಟ್ ಆಫ್ಟರ್ ಕೋಡ್ ಈಸ್, ಸೊ ಆಫ್ಟರ್ ಕೋಡಿಂಗ್, ಸೊ ಇದು ಮುಂದೆ mRNA ಕೋಡಿಂಗ್ ಮಾಡ್ತತೆ, ಆಮೇಲೆ ಪ್ರೋಟೀನ್ ತಯಾರಾಗ್ತದಲ್ವಾ. ಈ DNA ಆಫ್ಟರ್ ಕೋಡಿಂಗ್, ಇದರಿಂದ ಈ ತರ ಕೋಡಿಂಗ್ ಆದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು, ಏನಾಗತ್ತೆ ಅಂತ. ಸೊ ಈಗ ಫಸ್ಟ್ ಬೇಸ್ ಮ್ಯೂಟೇಟೆಡ್ ಆಗಿದೆಯಂತೆ ಇದ್ರೊಳಗಡೆ. ಹಾಗಾದ್ರೆ ಏನಾಗ್ಬೋದು ಕೋಡಿಂಗ್ ಅಲ್ಲಿ ಪ್ರಾಬ್ಲಮ್ ಏನಾಗ್ಬೋದು, ಏನೇನಾಗ್ಬೋದು, ಇಡೀ ಕೋಡಿಂಗ್ ನಿಂತು ಹೋಗ್ಬೋದು, ಅಥವಾ ಏನೋ ಇವನು ಒಬ್ಬ ಕೋಡ್ ಆಗಿ ಮುಂದೆಲ್ಲ ಡಿಸ್ಟರ್ಬ್ ಆಗ್ಬೋದು, ಅಥವಾ ಇವನೊಬ್ಬ ಕೋಡ್ ಆಗದಂಗೆ ಇನ್ನುಳಿದ್ರೆಲ್ಲ ಕೋಡ್ ಆಗ್ಬಹುದು, ಅಥವಾ ಏನು ಕೋಡಿಂಗ್ ಆಗದಂಗೆ ಸ್ಟಾಪೇ ಆಗ್ಬಹುದು. ಹಿಂಗೆಲ್ಲ ಏನ್ ಚಾನ್ಸಸ್ ಇದೆಯಲ್ವಾ. ಅದನ್ನ ಅಯ್ಯಪ್ಪ ಈ ಚಾನ್ಸ್ ಕೊಡ್ತಾನೆ ಏನಂತ ನೋಡ ಬನ್ನಿ. ಕಂಪ್ಲೀಟ್ ಕೋಡಿಂಗ್ ಈಸ್ ದ ಇನ್ ದ ಟೈಪ್ಸ್ ಆಸ್ ವೆಲ್ ಆಸ್ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್. ಸೊ ಇಡೀ ಈ ಕೋಡಿಂಗ್ ಐತಲ್ಲ, ಸೊ ಕಂಪ್ಲೀಟ್ ಚೇಂಜ್, ಇಡೀ ಎಲ್ಲ ಇದು ಕೋಡಿಂಗ್ ಆಗಲಿ ಮುಂದೆ ಅಮೈನೋ ಆಸಿಡ್ ಕೋಡಿಂಗ್ ಆಗಲಿ ಎಲ್ಲ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಇವನೊಬ್ಬ ಮ್ಯೂಟೇಟ್ ಆಗಿರೋದ್ರಿಂದ ಇವನು ಚೇಂಜ್ ಅಂತಾನೆ. ನೋ, ಇದಕ್ಕೆ ಸಂಬಂಧ ಇಲ್ಲ. ಯಾರು ಮ್ಯೂಟೇಷನ್ಗೆ ಹೋಗಿದ್ದಾನೋ ಅವನ ಹತ್ರ ಪ್ರಾಬ್ಲಮ್ ಇರೋದು. ಇವರು ಅಮೈನೋ ಆಸಿಡ್ಗೆ ಅಥವಾ ಇವರು mRNA ಮೇಲೆ ಕೋಡ್ ಆನ್ ಆಗ್ತಾರೆ, ಆಮೇಲೆ ಅಮೈನೋ ಆಸಿಡ್ ಕೋಡಿಂಗ್ ಮಾಡ್ಕೋತಾರೆ, ಇವ್ರೇನು ಡಿಸ್ಟರ್ಬ್ ಆಗಿಲ್ಲ. ಹಾಗಾಗಿ ಇವನ ಹತ್ರ ಪ್ರಾಬ್ಲಮ್ ಇದೆ, ಬಿಟ್ಟರೆ ಇನ್ನುಳಿದ್ರೆಲ್ಲ ಕೋಡಿಂಗ್ ಆಗ್ತಾರೆ. ಹಾಗಾಗಿ ಫಸ್ಟ್ ಚಾಯ್ಸ್ ಕಂಪ್ಲೀಟ್ ಚೇಂಜ್ ಇನ್ ದ ಟೈಪ್ಸ್ ಆಸ್ ವೆಲ್ ಆಸ್ ದ ಅಮೈನೋ ಆಸಿಡ್ ಸೀಕ್ವೆನ್ಸ್ ಅಂತಾನೆ. ಸೊ ಅದು ಸಾಧ್ಯ ಇಲ್ಲ. ಓಕೆ, ಇನ್ನು ಎರಡನೇದು ಏನಂತಂದ್ರೆ ಯಾರ ಪ್ರಾಬ್ಲಮ್ ಇದೆ ಅವ್ರು ಬಿಟ್ಟು ನೋಡಿದ್ರಲ್ಲ ಆಸ್ ವೆಲ್ ಅವ್ರು ಕೆಲಸ ಮಾಡ್ಕೋತಾರೆ. ಚೇಂಜ್ ಇನ್ ದ ಫಸ್ಟ್ ಅಮೈನೋ ಆಸಿಡ್ ಓನ್ಲಿ. ಸೊ ರೈಟ್ ಆನ್ಸರ್, ಚೇಂಜ್ ದ ಫಸ್ಟ್ ಅಮೈನೋ ಆಸಿಡ್. ಇದ್ರಲ್ಲಿ ಮಾತ್ರ ಸಮಸ್ಯೆ ಆಗಕ್ಕೆ ಸಾಧ್ಯ, ಯಾಕಂದ್ರೆ ಇಲ್ಲಿ ಮ್ಯೂಟೇಷನ್ ಆಗಿರೋದ್ರಿಂದ ಇಲ್ಲಿ ಒಂದು ಚಾಯ್ಸ್ ಕೊಟ್ಬಿಡ, ಚೇಂಜ್ ಇನ್ ದ ಫಸ್ಟ್ ಅಮೈನೋ ಆಸಿಡ್ ಓನ್ಲಿ, ರೈಟ್ ಆನ್ಸರ್. ಇಲ್ಲಿ ಮಾತ್ರ ಸಮಸ್ಯೆ ಆಗುತ್ತೆ, ಇವ್ರ ಯಾರ ಸಮಸ್ಯೆ ಆಗಲ್ಲ. ನೆಕ್ಸ್ಟ್, ಒನ್ ಅಮೈನೋ ಆಸಿಡ್ ಲೆಸ್ ಇನ್ ದ ಪ್ರೋಟೀನ್. ಸೊ ಇಡೀ ಪ್ರೋಟೀನ್ ಚೈನ್ ಐತಲ್ಲ ಅದ್ರಾಗ ಒಂದು ಅಮೈನೋ ಆಸಿಡ್ ಲೆಸ್ ಆಗ್ತಕ್ಕಂಥದ್ದು. ಸೊ ಆ ತರ ಇರ್ತಕ್ಕಂಥದ್ದು ಒನ್ ಅಮೈನೋ ಆಸಿಡ್ ಲೆಸ್ ಇನ್ ದ ಪ್ರೋಟೀನ್ ಅಂತೆ. ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಚೈನ್ ಆಸ್ ವೆಲ್ ಯಾರು ಅಫೆಕ್ಟ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಸೊ ದಿಸ್ ಈಸ್ ನಾಟ್ ರೈಟ್ ಆಗ್ತದೆ. ನೋ ಕೋಡಿಂಗ್, ಇಡೀ ವ್ಯವಸ್ಥೆನೇ ಕೋಡಿಂಗ್ ಆಗಲ್ಲ ಅಂತ ಹೇಳ್ತಾನೆ. ಇಲ್ಲ, ಆ ತರ ಬರೋದಿಲ್ಲ. ಯಾರು ಅಫೆಕ್ಟ್ ಆಗಿದಾರೋ ಅವ್ರು ಮಾತ್ರ. ಅದಕ್ಕೆ ಸಿ ಇಸ್ ದ ಆನ್ಸರ್. ದಟ್ ಈಸ್ ಅ ಚೇಂಜ್ ಇನ್ ದ ಫಸ್ಟ್ ಅಮೈನೋ ಆಸಿಡ್ ಓನ್ಲಿ, ದಟ್ ಇಸ್ ದ ರೈಟ್ ಆನ್ಸರ್. ಈ ಒಂದು ಅಮೈನೋ ಆಸಿಡ್ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ, ಉಳಿದಂತೆ ಆಸ್ ವೆಲ್ ಸೇಮ್ ಇರುತ್ತೆ. ಎಸ್, ಸೊ ಇದಾದ್ಮೇಲೆ ನೆಕ್ಸ್ಟ್
10ನೇ ಕ್ವಶನ್ಗೆ ಬರೋಣ. ಎಸ್, ಓಕೆ, ಬೇಗ ಹೋಗ್ತೀರಣ್ಣ, ಈಸಿ ಆದಾಗ ಟೈಮ್ ವೇಸ್ಟ್ ಮಾಡಬಾರ್ದು. ಓಕೆ, 10ನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಒಂದಿಷ್ಟು, ಅದನ್ನ ಬರ್ಬಿಡ್ತೀನಿ, ಆಮೇಲೆ ನಾವು ಡಿಸ್ಕಸ್ ಮಾಡಬಹುದು. ರೈಟ್, ಎಸ್, ಎಷ್ಟೋ ಸರಿ ಸ್ಟೇಟ್ಮೆಂಟ್ ಬಹಳ ದೊಡ್ಡದಿದ್ದು ನಿಮಗೆ ಗಲಿಬಿಲಿ ಮಾಡ್ಬಿಡುತ್ತೆ. ಅಯ್ಯೋ ಏನಪ್ಪ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಇದೇನಪ್ಪ ಹೀಗೆಲ್ಲ ಇದೆ ಅಂತ. ದಯವಿಟ್ಟು ಶಾಂತಿಯಿಂದ ಅಟೆಂಡ್ ಮಾಡಿ. ನೋಡ್ಲಿ ಕ್ವಶನ್ ದೊಡ್ಡದಿದ್ದು ಮಾತ್ರ ದೊಡ್ಡ ಪ್ರಾಬ್ಲಮ್ ಇದೆ ಅಥವಾ ಡಿಫಿಕಲ್ಟ್ ಅಂತ ಅಂದ್ಕೋಬೇಡಿ. ಸ್ಟೇಟ್ಮೆಂಟ್ಸ್ ಏನು ನೋಡ್ಕೊಳ್ಳಿ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನೋಡಿ, ಸ್ಟೇಟ್ಮೆಂಟ್ ಅನ್ನ ಎಸ್ ಸೆಲೆಕ್ಟ್ ದ ಕರೆಕ್ಟ್ ಬೇಸಸ್. ಈ ಶೆಲ್ ಬೇಸ್ಗಳು ಕೊಟ್ಟಿದ್ದಾರೆ, ಇದನ್ನ ನಾವು ಕರೆಕ್ಟ್ ಬೇಸ್ ಸೆಲೆಕ್ಟ್ ಮಾಡಬೇಕು. ಏನಂತದು, ಸೊ ಯಾವ DNA ಯಾವ ಬೇಸ್ ಇರಬೇಕು, RNA ಯಾವ್ದು ಇರಬೇಕು, ಅಮೈನೋ ಆಸಿಡ್ ಯಾವ್ದು ಇರಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಬೇಕಂತೆ. ಯಾವಾಗ ಆಫ್ ದ ಬೀಟಾ ಚೈನ್ ಅಲ್ಲೋ ಹಿಮೋಗ್ಲೋಬಿನ್ ಅಲ್ಲಿ ಆಲ್ಫಾ ಚೈನ್ ಬೀಟಾ ಚೈನ್ ಎರಡು ಚೆನ್ನಾಗಿ ಮಾತಾಡಿದ್ವಲ್ವಾ ನಾವು. ಥಲಸೀಮಿಯಾ ಮತ್ತೆ ಸಿಕಲ್ ಸೆಲ್ ಅನಿಮಿಯಾ ಎರಡಲ್ಲೂ ಕೂಡ ಆಲ್ಫಾ ಚೈನ್ ಬೀಟಾ ಚೈನ್ ನೋಡಿದ್ವಲ್ಲ. ಸೊ ಅದ್ರೊಳಗಡೆ ಸಿಕಲ್ ಸೆಲ್ ಅನಿಮಿಯಾ ಆದಾಗ ಬೀಟಾ ಚೈನ್ ರಿಸಲ್ಟಿಂಗ್ ಇನ್ ಸಿಕಲ್ ಸೆಲ್ ಅನಿಮಿಯಾ. ಸ್ಟೇಟ್ಮೆಂಟ್ ಮತ್ತೊಂದ್ಸರಿ ನೋಡ್ಕೊಂಬಿಡಿ. ಸೊ ಹಿಯರ್ ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಕೋಡಾನ್ಸ್ ಇನ್ DNA, RNA and type of amino acid where the sickle cell anemia resulting in the beta chain. ನೋಡಿ, ಬೀಟಾ ಚೈನ್ ಅಲ್ಲಿ ಕ್ವಾಲಿಟಿ ಪ್ರಾಬ್ಲಮ್ ಆದಾಗ ತಾನೆ ನಮಗೆ ಏನು ಸಿಕಲ್ ಸೆಲ್ ಅನಿಮಿಯಾ ಬರೋದು. ಸಿಕಲ್ ಸೆಲ್ ಅನಿಮಿಯಾ ಬರೋಕ್ಕಾದ್ರೆ DNA ಅಲ್ಲಿ ಏನು ಕೋಡಾನ್ ಇರ್ತವೆ, ಆಮೇಲೆ RNA ಅಲ್ಲಿ ಏನಿರ್ತದೆ, ಮತ್ತೆ ಅಮೈನೋ ಆಸಿಡ್ ಏನಿರ್ತದೆ ಅಂತ ನಾವು ಹೇಳ್ಬೇಕೀಗ. ಓಕೆ, ಇದಕ್ಕೆ ಬಂದ್ರೆ ಒಂದ್ ನೆನ್ಪಿಟ್ಕೊಳ್ಳಿ. ಸೊ ನೋಡಿ, ಯಾವ ಸಿಕಲ್ ಸೆಲ್ ಅನಿಮಿಯಾ ಬರುತ್ತೆ, ವ್ಯಾಲೈನ್ ಬಂದಾಗ, ಗ್ಲುಟಾಮಿಕ್ ಆಸಿಡ್ ಬದಲು ವ್ಯಾಲೈನ್ ಬಂದಿದ್ರೆ ನೋಡಿ ಈಸಿಯಾಗಿ ಸಿಗುತ್ತೆ. ಹಾಗಾದ್ರೆ ಗ್ಲುಟಾಮಿಕ್ ಆಸಿಡ್ ಇದ್ದಾಗ ಸಿಕಲ್ ಸೆಲ್ ಅನಿಮಿಯಾ ಇರಲ್ಲ, ಅಮೈನೋ ಆಸಿಡ್ ಗ್ಲುಟಾಮಿಕ್ ಅಂದ್ರೆ ಹಾಗಾದ್ರೆ A ಮತ್ತೆ D ಆನ್ಸರ್ ಅಲ್ಲ ಅಂತ ಇಲ್ಲೇ ಗೊತ್ತಾಗ್ಬಿಡ್ತಾರೆ ನಮ್ಗೆ. ಯಾಕಂದ್ರೆ ನಮಗೆ ವ್ಯಾಲೈನ್ ತಯಾರಾಗಿದ್ರೆ ಮಾತ್ರ ಸಮಸ್ಯೆ ಅಂತ. ವ್ಯಾಲೈನ್ಗೆ ಕೋಡ್ ಆಗೋರು ಯಾರು, GUG ಮಾತ್ರ. GAG ಎಂದು ಕೋಡ್ ಆಗಲ್ಲ. ವ್ಯಾಲೈನ್ ಕೋಡ್ ಆಗೋದು GUG. ಹಾಗಾದ್ರೆ ಇಲ್ಲಿ G ಇದೆ, ಇದು ವ್ಯಾಲೈನ್ ಕೋಡ್ ಆಗಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಇಷ್ಟಕ್ಕೆ ಸಿಕ್ಬಿಡ್ತಾರೆ ನಮಗೆ. ಓರಿ ತಲೆ ಕೆಡ್ಸ್ಕೊಳ್ಳೋದು ಏನೂ ಇರಲ್ಲ ಇಲ್ಲಿ. ಓಕೆ, ಸೊ ಹಾಗಾಗಿ ಈಸಿಯಾಗಿ ನಾವು ಆನ್ಸರ್ ಕಂಡುಹಿಡಿಬಹುದು. ದೊಡ್ಡದಾಗಿದೆ ಅಂತ ನೀವು ಎದುರಿಕೊಳ್ಳೋ ಅವಶ್ಯಕತೆ ಇರಲ್ಲ. ಈಗ ಯಾಕೆ ಬಿಟ್ರಿ ನೀವು ಅಂತ, ಯಾಕಂದ್ರೆ GUG ಯಾವತ್ತು ಗ್ಲುಟಾಮಿಕ್ ಆಸಿಡ್ಗೆ ಕೋಡ್ ಆಗಲ್ಲ ಅಂತ ನಿಮ್ಗೆ ಗೊತ್ತಿದೆ. ಅದು ಕೊಡಕ್ಕೆ GAG ಇರಬೇಕು. ಸೊ ಅದರಲ್ಲಿ DNA ಮೇಲೆ CTC ಇದ್ರೆ CTC GAGಗೆ ಕೋಡ್ ಆಗುತ್ತೆ, CTC GUGಗಲ್ಲ. ಹಾಗಾಗಿ ಇಲ್ಲೂ ತಪ್ಪಿದೆ. ಮತ್ತೆ GUG ಇದ್ರೆ ಗ್ಲುಟಾಮಿಕ್ ಆಸಿಡ್ ಕೋಡ್ ಮಾಡಲ್ಲ, ಹಾಗೆ ಇಲ್ಲೂ ತಪ್ಪಿದೆ. A ಕಂಪ್ಲೀಟ್ ತಪ್ಪಂತ ಬಿಟ್ಟೆ. ನೆಕ್ಸ್ಟ್ DNA ಬಿಟ್ರೆ CAC ಇದ್ರೆ GUGಗೆ ಕೋಡ್ ಆಗೋದು CAC, ಅದು CTC ಇದ್ರೆ GAGಗೆ, CAC ಇದ್ರೆ GUGಗೆ. ಇಲ್ಲಿ CAC ಇದೆ, ಆದ್ರೆ ಇಲ್ಲಿ GAG ಬಂದಿದೆ. ಹಾಗಾಗಿ ಇದು ಸಾಧ್ಯ ಇಲ್ಲ. ಅದ್ರ ಜೊತೆಗೆ GAG ಇದ್ರೆ ಇಲ್ಲಿ ಕೋಡ್ ಆಗ್ತಕ್ಕಂಥದ್ದು ಗ್ಲುಟಾಮಿಕ್ ಆಸಿಡ್, ಓಕೆ ಸಂತೋಷ, ಬಟ್ CAC ಇಂದ GAG ಬರೋದಿಲ್ಲ. ಸೊ ಹಾಗಾಗಿ ಜೊತೆಗೆ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಗ್ಲುಟಾಮಿಕ್ ಆಸಿಡ್ ಇರೋಲ್ಲ, ಹಾಗಾಗಿ ಇದು ಬರಲ್ಲ, ಇದು ಬಿಟ್ಟಿದ್ದೀನಿ. ನೆಕ್ಸ್ಟ್ C ಅನ್ನ ಏನಕ್ಕೆ ಬಿಟ್ರಿ ಅಂತ, C ಅಂದ್ರೆ ಯಾಕಂದ್ರೆ GAG ಇಂದ ವ್ಯಾಲೈನ್ ಕೋಡ್ ಆಗೋದಿಲ್ಲ, GAG ಇಂದ ವ್ಯಾಲೈನ್ ಬರೋದಿಲ್ಲ ಅದಕ್ಕೆ. ಜೊತೆಗೆ DNA ಮೇಲೆ ಇರಬೇಕು, CTC ಇರಬೇಕು. ಸೊ ಹಾಗಾಗಿ ನೋಡಿ, ಫಸ್ಟ್ನೇದು GAG ಮೇಲೆ CTC ಇದ್ರೆ ಆವಾಗ ನಾರ್ಮಲ್ ಅಂತ. ಬಟ್ ಇಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಬಂದಿರೋದ್ರಿಂದ ಅಲ್ಲಿ CTC ಇರೋಲ್ಲ, CAC ಆಗಿರುತ್ತೆ. ಇವೆಲ್ಲ CACಗಳು. ಬಟ್ ಇದರಲ್ಲಿ ನಾನು ಇವೆರಡು ಏನಕ್ಕೆ ಬಿಟ್ಟೆ ಅಂದ್ರೆ GAG ಇದ್ದಾಗ ಅದು ವ್ಯಾಲೈನ್ ಕೋಡ್ ಆಗುತ್ತೆ, ಓಕೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ GAG ಇದ್ದಾಗ ವ್ಯಾಲೈನ್ ಕೋಡ್ ಆಗೋದಿಲ್ಲ, ಹಾಗಾಗಿ ಇದು ಬರಲ್ಲ. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಇಲ್ಲಿ CAC ಇದ್ರೆ ಅಲ್ಲಿ GUG ಬರಬೇಕಾಗಿತ್ತು. ಸರಿ ನೋಡ್ಕೊಳ್ಳಿ. ನೋಡಿ, DNA ಮೇಲೆ ಹೇಳ್ತಾನೆ CTC, ಇವನು mRNA. ಸೊ mRNA ಮೇಲೆ ಅವ್ರಿಗೆ ಏನ್ ಕೊಡಕ್ತಾನೆ, C ಗೆ G ಬರ್ತಾನೆ, T ಗೆ A ಬರ್ತಾನೆ, C ಗೆ G ಬರ್ತಾನೆ, GAG ಇದ್ರೆ ಆವಾಗ 6th ಅಮೈನೋ ಆಸಿಡ್ ಯಾರು ಬರ್ತಾನೆ, ಗ್ಲುಟಾಮಿಕ್ ಆಸಿಡ್ ಬರ್ತಾನೆ. ಇದು ನಾರ್ಮಲ್ ಬೀಟಾ ಚೈನು. ಬಟ್ ಇಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಆಗ್ಬಿಟ್ರೆ ಏನಾಗುತ್ತೆ, ಇದು ಪಾಯಿಂಟ್ ಮ್ಯೂಟೇಷನ್ ಆಗೋಗುತ್ತೆ. ಅವಾಗ DNA ಮೇಲೆ CTC ಬದಲು CAC ಆಗ್ತಾನೆ, ಅಂದ್ರೆ T ಇದೆ ನೀ ಆಗ್ತಾನೆ, ಪಾಯಿಂಟ್ ಮ್ಯೂಟೇಷನ್ ಆಗ್ತಾನೆ. ಸೊ ಅವಾಗ ಇದೇನಾಗುತ್ತೆ, mRNA ಮೇಲೆ C ಬದಲು G, A ಬದಲು T ಇರಲ್ಲ, RNA ಬಂತು. RNA ಬಂದ್ರೆ T ಇರಲ್ಲ, U ಇರ್ತಾನೆ.
ಸಿ ಬದಲು ಜಿ, ಹಾಗಾದ್ರೆ ಜಿ ಯು ಜಿ ಆಗ್ತಾನೆ ನೋಡಿ. ಸಿ ಎ ಸಿ ಇಂದ ಜಿ ಯು ಜಿ, ನಮ್ಮ ಆನ್ಸರ್ ಇಲ್ಲಿ ಇದೆಯಲ್ವಾ ನೋಡಿ, ಸಿ ಎ ಸಿ ಇಂದ ಜಿ ಯು ಜಿ. ಸೊ ಜಿ ಯು ಜಿ ಇತ್ತು ಅಂದ್ರೆ ಗ್ಲೂಟಾಮಿಕ್ ಆಸಿಡ್ ಬದಲು ವ್ಯಾಲೈನ್ ಕೋಡ್ ಆಗ್ತಾನೆ. ಹೀಗಾಯ್ತು ಅಂದ್ರೆ ನಮಗೆ ಸಿಕಲ್ ಸೆಲ್ ಅನಿಮಿಯಾ ಬಂತು ಅಂತ. ಹಾಗಾಗಿ ಡಿ ಎನ್ ಎ ಮೇಲೆ ಸಿ ಎ ಸಿ, ಡಿ ಎನ್ ಎ ಮೇಲೆ ಸಿ ಎ ಸಿ, ಆಮೇಲೆ ಆರ್ ಎನ್ ಎ ಮೇಲೆ ಜಿ ಯು ಜಿ, ಆರ್ ಎನ್ ಎ ಮೇಲೆ ಜಿ ಯು ಜಿ, ಆರ್ ಎನ್ ಎ ಮೇಲೆ ಜಿ ಯು ಜಿ, ನೆಕ್ಸ್ಟ್ ಅಮೈನೋ ಆಸಿಡ್ ವ್ಯಾಲೈನ್, ಅಮೈನೋ ಆಸಿಡ್ ವ್ಯಾಲೈನ್. ದಟ್ ಇಸ್ ದ ರೈಟ್ ಆನ್ಸರ್. ಇನ್ನು ಇಲ್ಲಿ ಬಾರ್ ಕೊಟ್ಟಿದೀವಿ ಅಂದ್ರೆ, ಸೊ ಡಿ ಎನ್ ಎ ಮೇಲೆ ಇವರೇ ಇರ್ಬೇಕು ಅಂತ ಏನಿಲ್ಲ, ಇವರು ಇರೋ ಸಾಧ್ಯತೆ ಇದೆಯಲ್ವಾ, ಅದಕ್ಕಾಗಿ ಡಿ ಎನ್ ಎ ಮೇಲೆ ಹೀಗಿದ್ದವರು ಕೂಡ ಸಾಧ್ಯತೆ ಇದೆ, ಪಾಸಿಬಿಲಿಟಿ ಇದೆ. ಅದಕ್ಕಾಗಿ ಸಿ ಬದಲು ಜಿ, ಟಿ ಬದಲು ಎ, ಆಮೇಲೆ ಸಿ ಬದಲು ಜಿ, ಸೊ ಟಿ ಬದಲು ಎ. ಓಕೆ, ಸೊ ಇವರು ಈ ಸಾಧ್ಯತೆ ಇದೆಯಾ ಅಲ್ಲಿ ಬರ್ತಿದ್ದಾರೆ, ಬಾರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದೇರ್ ಫಾರ್ ಆನ್ಸರ್ ಈಸ್ ಬಿ. ಓಕೆ, ಅರ್ಥ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅದಕ್ಕೆ ಕ್ವಶನ್ ದೊಡ್ಡದಾಗಿದ್ರೆ ನೀವು ಎದಕ್ಕೆ ಬೇಡಿ, ಸ್ಟೇಟ್ಮೆಂಟ್ ಅನ್ನು ನಿಧಾನ ಓದ್ಕೊಡಿ, ತುಂಬಾ ಈಸಿ ಇರುತ್ತೆ. ನಾವು ಅಂದ್ಕೊಂಡಷ್ಟು ಟಫ್ ಏನಿರಲ್ಲ. ಎಸ್, ಇನ್ನ 11th ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ, ಫಸ್ಟ್ ಬರೆದು ಬಿಡ್ತೀನಿ ನಿಮಗೆ. ಎಸ್, ಹಿಯರ್ ಇಸ್ ಎ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕಾಲಮ್ 1, ಕಾಲಮ್ 2 ಕೆಳಗಡೆ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ರೈಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಈಗ. ಸೊ ಈಗ ಕಾಲಮ್ 1 ನಲ್ಲಿ ಏನೇನು ಕೊಟ್ಟಿದ್ದಾರೆ, ಇಲ್ಲಿ ಎ ಬಿ ಸಿ ಡಿ ನಲ್ಲಿ 4 ಕೊಟ್ಟಿದ್ದಾರೆ ಐಟಮ್ಸ್. ಇಲ್ಲಿ 1 2 3 4 ಅಲ್ಲಿ 4 ಕೊಟ್ಟಿದ್ದಾರೆ. ಈಗ ಇದಕ್ಕೆ ಮ್ಯಾಚ್ ಮಾಡಬೇಕು. ಸೊ ಮ್ಯಾಚಿಂಗ್ ಬಹಳ ಈಸಿನೂ ಹೌದು, ಬಹಳ ಸರಿ ಫೂಲ್ ಆಗೋದು ಹೌದು. ಕಂಪ್ಲೀಟ್ ಪರ್ಫೆಕ್ಟ್ ಆದ್ಮೇಲೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಯಾವ್ದು ಸಿಕ್ತು ಅಂತ ತಕ್ಷಣ ಆನ್ಸರ್ ಮಾಡಕ್ ಹೋಗ್ಬೇಡಿ. ಓಕೆ, ರೈಟ್. ಈಗ ಇಲ್ಲಿ ಟ್ರೈ ಮಾಡಿ. ಟರ್ಮಿನೇಷನ್ ಅಥವಾ ಟರ್ಮಿನೈಸೇಷನ್ ಏನೈತಲ್ಲ, ಇದು ಟರ್ಮಿನೇಷನ್ ನಡೀತಕ್ಕಂಥದ್ರಲ್ಲಿ ಎಸ್, ನಮ್ಮ ಟ್ರಾನ್ಸ್ಕ್ರಿಪ್ಷನ್ ನಲ್ಲಿ ಯೂನಿಟ್ಗೆ ಹೋದ್ರೆ ಪ್ರಮೋಟರ್ ಜೀನ್ ಇದೆ, ಲಾಸ್ಟ್ಗೆ ಟರ್ಮಿನೇಟರ್ ಜೀನ್ ಇದೆ. ಟರ್ಮಿನೇಟರ್ ಜೀನ್ಗೆ ಹೋದಾಗ ಯಾರು ಬಂದು ಟರ್ಮಿನೇಷನ್ ಮಾಡ್ತಾರೋ ಅದ್ರ ಬಗ್ಗೆ ಏನಾದ್ರು ಇದೆಯಾ ನೋಡ್ಕೊಳ್ಳಿ. ಓಕೆ, ಅಲ್ಲಿಗೆ ಹೋದ್ರೆ ಅಮೈನೋ ಅಸೈಲ್, ಇದು ಅಮೈನೋ ಅಸೈಲ್ ಟಿ ಆರ್ ಎನ್ ಎ ಸಿಂಥೆಟೇಸ್. ಅಮೈನೋ ಅಸೈಲ್ ಟಿ ಆರ್ ಎನ್ ಎ ಸಿಂಥೆಟೇಸ್ ಅಲ್ಲಿ ಟಿ ಆರ್ ಎನ್ ಹೋಗಿ ಅಮೈನೋ ಆಸಿಡ್ಗೆ ಬೈಂಡ್ ಆಗ್ತಕ್ಕಂಥ ಪ್ರೋಸೆಸ್. ಅದಕ್ಕೂ ಈ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ನಡೆಯೋ ಕೆಲಸಕ್ಕೆ ಏನಿದೆ, ಇದು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ನಡೀತಿರೋದು, ಇದು ಟ್ರಾನ್ಸ್ಲೇಷನ್ ಅಲ್ಲಿ ನಡೀತಿರೋದು, ಅದಕ್ಕಂತೂ ಸಂಬಂಧ ಇಲ್ಲ. ಇನ್ನು ಅದ್ ಬಿಟ್ರೆ ನೆಕ್ಸ್ಟ್ ಒಕಾಜಾಕಿ ಫ್ರಾಗ್ಮೆಂಟ್ಸ್, ಇದು ಆರ್ ಎನ್ ಎ ರೆಪ್ಲಿಕೇಶನ್ ಅಲ್ಲಿ ಬರ್ತಕ್ಕಂಥ ಫ್ರಾಗ್ಮೆಂಟ್ಸ್. ಓಕೆ, ಹಾಗಾಗಿ ಇದು ಕೂಡ ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಆಗ್ತಕ್ಕಂಥದ್ದು. ಅದಕ್ಕೆ ಇದು ಆರ್ ಎನ್ ರೆಪ್ಲಿಕೇಶನ್ ವಿಷಯ, ಇದು ಸೊ ಏನು ಟ್ರಾನ್ಸ್ಕ್ರಿಪ್ಷನ್ ವಿಷಯ, ಇದಕ್ಕೂ ಸಂಬಂಧ ಇಲ್ಲ. ನೆಕ್ಸ್ಟ್ ಇದಕ್ಕೆ ಬಂದ್ರೆ ಜಿ ಟಿ ಪಿ ಡಿಪೆಂಡೆಂಟ್ ರಿಲೀಸಿಂಗ್ ಫ್ಯಾಕ್ಟರ್. ಎಸ್, ಜಿ ಟಿ ಪಿ ಮೀನ್ಸ್ ಎನರ್ಜಿ ಕರೆನ್ಸಿ, ಎ ಟಿ ಪಿ ಇದ್ದಂಗೆ ಜಿ ಟಿ ಪಿ. ಓಕೆ, ಸೊ ಇಲ್ಲಿ ಗ್ವಾನಸಿನ್ ಟ್ರೈಫಾಸ್ಫೇಟ್, ಇದು ಎನರ್ಜಿನ ರಿಲೀಸಿಂಗ್ ಫ್ಯಾಕ್ಟರಿಗೆ ಎನರ್ಜಿ ಕೊಟ್ಟು ಅದ್ರ ಸಹಾಯದಿಂದ ಟರ್ಮಿನೇಷನ್ ಅನ್ನು ನಡೆಸ್ಕೊಡುತ್ತೆ. ರೈಟ್ ಆನ್ಸರ್. ರೋ ಫ್ಯಾಕ್ಟರ್ ಏನ್ ಬರ್ತಾನಲ್ವಾ, ಸೊ ಸಿಗ್ಮಾ ಫ್ಯಾಕ್ಟರ್ ಮತ್ತೆ ರೋ ಫ್ಯಾಕ್ಟರ್. ರೋ ಫ್ಯಾಕ್ಟರ್ ಬಂದು ಅವನೇ ರಿಲೀಸಿಂಗ್ ಫ್ಯಾಕ್ಟರ್, ಅವನ್ ಬಂದು ಇಲ್ಲಿ ಉತ್ಪತ್ತಿ ಆಗ್ತಂತ ಎಂ ಆರ್ ಎನ್ ಅಲ್ಲಿಂದ ರಿಲೀಸ್ ಮಾಡಿಸ್ತಾನೆ, ಎಂ ಆರ್ ಎನ್ ಸ್ಟಾಪ್ ಮಾಡಿ ರಿಲೀಸ್ ಮಾಡಿಸ್ತಾನೆ, ಅಂದ್ರೆ ಅದನ್ನೇ ಟರ್ಮಿನೇಷನ್ ಪ್ರೋಸೆಸ್ ಅಂತ ಕರೆಯೋದು. ಹಾಗಾಗಿ ಎಗೆ 3 ರೈಟ್ ಆನ್ಸರ್. A3 ಬಂದ್ರೆ ಇಲ್ಲಿ A3 ಇಲ್ಲ, ಇಲ್ಲೂ ಕೂಡ A3 ಇಲ್ಲ, ಇಲ್ಲೂ ಕೂಡ A3 ಅಲ್ಲ, ಹಂಗೆ ಯಾರು ಆನ್ಸರ್ ಅಲ್ಲ, ಇಲ್ಲಿ A3 ಇದೆ. ದಿಸ್ ಮಸ್ಟ್ ಬಿ ದ ರೈಟ್ ಆನ್ಸರ್. ನಾನಾಗ್ಲೇ ಹೇಳ್ದಂಗೆ ಒಂದೇ ಸರಿ ಫೂಲ್ ಆಗಬೇಡಿ, ಸರಿಯಾಗಿ ವಾಚ್ ಮಾಡಿ. ಯಾಕಂದ್ರೆ ಒಂದೊಂದ್ಸರಿ ನಾವು ರಾಂಗ್ ಸೆಲೆಕ್ಷನ್ ಮಾಡಿರ್ಬೋದು. ಅದಕ್ಕೆ ಇವೆಲ್ಲವೂ ಓಕೆ ಆದ್ರೆ ಮಾತ್ರ ಆನ್ಸರ್ ತಗೊಳ್ಳಿ ಅಂತ. ಇನ್ನು ಉಳಿದವಲ್ಲ ನೋಡಮ್ಮ, ಇನ್ನು ಉಳಿದವನ್ನೆಲ್ಲ ಟ್ರಾನ್ಸ್ಲೇಷನ್, ಪ್ರೋಟೀನ್ ಸಿಂಥಸಿಸ್. ಇಲ್ಲಿ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಏನಾಗ ಸಾಧ್ಯತೆ ಅಂತ ನೋಡ್ತೋಗೋಣ. ಅಮೈನೋ ಅಸೈಡ್ ಟಿ ಆರ್ ಎನ್ ಕಾಂಪ್ಲೆಕ್ಸ್ ಆಗೋದು ಇಲ್ಲಿ ಪ್ರೋಟೀನ್ ಸಿಂಥಸಿಸ್ ಅಲ್ಲಿನೇ. ಯಾಕಂದ್ರೆ ಟಿ ಆರ್ ಎನ್ ಹೋಗ್ಬಿಟ್ಟು ಅಮೈನೋ ಆಸಿಡ್ ಅನ್ನು ಬೈಂಡ್ ಮಾಡ್ಕೊಂತಂದು ರೈಬೋಸೋಮ್ ಅಲ್ಲಿ ಸೊ ಎಂ ಆರ್ ಎನ್ ಎಗೆ ಆಂಟಿ ಕೋಡನ್ ಕೋಡನ್ ಆಗಿ ಅಮೈನೋ ಆಸಿಡ್ ಸಪ್ಲೈ ಮಾಡ್ತಾನೆ. ಹಾಗಾಗಿ ಇದಕ್ಕೆ ಸಂಬಂಧ ಇದೆ B1. ರೈಟ್, ಇಲ್ಲಿ B1 ಇದೆ. ಓಕೆ, ಅದು ಓಕೆ ಆಯ್ತು ನಮ್ಗೆ. ಬೇರೆ ನೆಕ್ಸ್ಟ್ B1 ಎಲ್ಲೂ ಇಲ್ಲ, ಹಾಗಾಗಿ ಇದೆ ಆನ್ಸರ್ ಅಂತ ಇಷ್ಟೊತ್ತಿಗೆ ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ. ಸಿಗೆ ಹೋಗೋಣ. ಈಗ ಇವೆರಡು ನಿಮ್ಗೆ ಟಫ್ ಇದ್ರೆ ಇದು ಸಿಗ್ಬೋದು ಅಂತ, ಯಾವ್ದು ಈಸಿ ಅಂತ ನೋಡ್ಕೊಳ್ಳೋದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ಗೆ ಹೋದ್ರೆ ಟ್ರಾನ್ಸ್ಕ್ರಿಪ್ಷನ್ ನಲ್ಲಿ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಇನ್ನು ಇದು ಆಯ್ತು, ಇದು ಆಯ್ತು ನಮ್ಮ ಹತ್ರ. ಈಗ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಬರೋದು ಡಿ ಎನ್ ಎ ರೆಪ್ಲಿಕೇಶನ್ ಅಲ್ಲಿ. ಟ್ರಾನ್ಸ್ಕ್ರಿಪ್ಷನ್ ಇಡ್ಬೇಕಾದ್ರೆ ಒಕಾಜಾಕಿ ಫ್ರಾಗ್ಮೆಂಟ್ ಸಂಬಂಧ ಇಲ್ಲ. ಹಾಗಾದ್ರೆ ಲಾಸ್ಟ್ ನಾವು ಆರ್ ಎನ್ ಎ ಪಾಲಿಮರೇಸ್. ಎಸ್, ಟ್ರಾನ್ಸ್ಕ್ರಿಪ್ಷನ್ ನಡೆಸ್ಕೊಟ್ರಲ್ಲ ಆರ್ ಎನ್ ಎ ಪಾಲಿಮರೇಸ್ಗಳಲ್ಲ, ಆರ್ ಎನ್ ಎ ಪಾಲಿಮರೇಸ್ಗಳೇ. ಪ್ರೋ ಕ್ಯಾರೆಟ್ ಅಲ್ಲಿ ಆರ್ ಎನ್ ಪಾಲಿಮರೇಸ್ ಒಬ್ಬನೇ ನಡೆಸ್ಕೊಡ್ತಾನೆ, ಯು ಕ್ಯಾರೆಟ್ ಅಲ್ಲಿ ಆರ್ ಎನ್ ಪಾಲಿಮರೇಸ್ 1 2 3 ಅವ್ರು ಬಂದು ನಡೆಸ್ಕೊಡ್ತಾರೆ. ಹಾಗಾಗಿ ಸಿ ಗೆ 4 ಬರಬೇಕು. ರೈಟ್, ಸರಿ ಇದೆ. ಲಾಸ್ಟ್ಗೆ
DNA ರೆಪ್ಲಿಕೇಶನ್ ಅಲ್ಲಿ ಒಕ್ಕಸಕ್ಕೆ ಫ್ರಾಗ್ಮೆಂಟ್ಸ್ ಉತ್ಪತ್ತಿ ಆಗ್ತಿರ್ತವೆ. ಹಾಗಾಗಿ D2 ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗತ್ತೆ. ದಿಸ್ ಈಸ್ ಅ 11th ಕ್ವಶನ್. ಓಕೆ, ಎಸ್ 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 ಎಸ್. ನೆಕ್ಸ್ಟ್ ಕಮ್ ಟು ದ 12th ಕ್ವಶನ್ಗೆ ಬನ್ನಿ, ಬರ್ದ್ಬಿಡ್ತೀನಿ ಇಲ್ಲಿಗ. ಎಸ್ ಸರ್, 12th ಕ್ವಶನ್ ತುಂಬಾ ಈಸಿ ಇದೆ. ಏನಂತ 12th ಕ್ವಶನ್ ಸ್ಟೇಟ್ಮೆಂಟ್ ಓದ್ಕೊಳ್ಳಿ ಸರಿ. ಪೋರ್ಷನ್ ಆಫ್ ಎ ಜೀನ್ ವಿಚ್ ಈಸ್ ಟ್ರಾನ್ಸ್ಕ್ರೈಬ್ಡ್ ಬಟ್ ನಾಟ್ ಟ್ರಾನ್ಸ್ಲೇಟೆಡ್. ಅಂದ್ರೆ ಒಂದು ಜೀನಿನ ಒಂದು ಪಾರ್ಟ್ ಇರೋ ಒಂದು ಭಾಗ, ಒಂದು ಪೋರ್ಷನ್, ಅದು ಜೀನಲ್ಲಿದೆ, ಟ್ರಾನ್ಸ್ಕ್ರೈಬ್ ಆಗುತ್ತೆ, ಆದ್ರೆ ಟ್ರಾನ್ಸ್ಲೇಷನ್ ಇರಲ್ಲ, ಟ್ರಾನ್ಸ್ಲೇಷನ್ ಆಗಲ್ಲ ಅಂತ. ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ ಇರುತ್ತೆ, ಟ್ರಾನ್ಸ್ಲೇಷನ್ ಆಗ್ಬೇಕಾದ್ರೆ ಇರಲ್ಲ. ಸೊ ಆ ತರದಲ್ಲಿ ಯಾರು DNA ಅಥವಾ ಜೀನಲ್ಲಿ ಇರ್ತಕ್ಕಂಥ ಅಂದ್ರೆ ಎಕ್ಸಾನ್, ಇದು ಕೋಡಿಂಗ್ ಸೀಕ್ವೆನ್ಸ್. ಇವನು ಟ್ರಾನ್ಸ್ಕ್ರೈಬ್ ಆದ್ಮೇಲೆ ಎಕ್ಸಾನ್ ಇರ್ತಾನೆ, ಇಂಟ್ರಾನ್ ಇರ್ತಾರೆ, ಇಬ್ರು ಇರ್ತಾರೆ. ಬಟ್ ಮುಂದೆ ಟ್ರಾನ್ಸ್ಲೇಷನ್ ಅಲ್ಲೂ ಕೂಡ ಇವನು ಕೋಡಿಂಗ್ ಸೀಕ್ವೆನ್ಸ್ ಆಗದೆ ಇದ್ದೇ ಇರ್ತಾನೆ. ಎಕ್ಸಾನ್ಸ್ ಎಲ್ಲ ಆದ್ರೆ ಸ್ಪ್ಲೈಸಿಂಗ್ ಆದ್ಮೇಲೆ ಎಕ್ಸಾನ್ಸ್ ಎಲ್ಲ ಸೇರ್ಕೊಂಡು ಒಂದು ಕಂಟಿನ್ಯೂಸ್ ಕೋಡಿಂಗ್ ಸೀಕ್ವೆನ್ಸ್ ಆಗುತ್ತಾನೆ. ಹಾಗಾಗಿ ಎಕ್ಸಾನ್ ಇರ್ತಾನೆ, ಟ್ರಾನ್ಸ್ಕ್ರಿಪ್ಷನ್ ಅಲ್ಲೂ ಇರ್ತಾನೆ, ಟ್ರಾನ್ಸ್ಲೇಷನ್ ಅಲ್ಲೂ ಇರ್ತಾನೆ. ಬಟ್ ಇಂಟ್ರಾನ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಉತ್ಪತ್ತಿ ಆಗ್ತಾನೆ. ಎಕ್ಸಾನ್ ಇಂಟ್ರಾನ್ ಆಲ್ಟರ್ನೇಟಿವ್ ಸ್ಪ್ಲಿಟ್ ಜೀನ್ ಆಗಿ ಬರ್ತಾ ಇರ್ತಾರೆ. ಬಟ್ ಟ್ರಾನ್ಸ್ಲೇಷನ್ ಹೋಗೋ ಅಷ್ಟೊತ್ತಿಗೆ ಇವನು ಸ್ಪ್ಲೈಸಿಂಗ್ ಆಗಿ ಇಂಟ್ರಾನ್ಸ್ ಎಲ್ಲ ಕಿತ್ತಾಕಿರ್ತವೆ. ಹಾಗೆ ಇಂಟ್ರಾನ್ಸ್ ಇರೋದಿಲ್ಲ, ಸ್ಪ್ಲೈಸಿಂಗ್ ಆಗಿ ತೆಗೆದಾಕಿರ್ತೀವಿ. ಹಾಗೆ ಇವನು ಟ್ರಾನ್ಸ್ಲೇಷನ್ ಎಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಸಿಸ್ಟ್ರಾನ್ ಸ್ಟ್ರಕ್ಚರಲ್ ಜೀನು, ಕೋಡನ್ ಜೆನೆಟಿಕ್ ಕೋಡನ್ ಗೊತ್ತಿದೆ, ಇವರು ಅದಕ್ಕೆ ಸಂಬಂಧ ಇಲ್ಲ. ಸೊ ಆನ್ಸರ್ ಇಸ್ ಬಿ, ದಟ್ ಈಸ್ ಇಂಟ್ರಾನ್ಸ್. ಸೊ 12th ಏನು ಕೆಲಸ ಇಲ್ಲ. ನೇರ 13th ಬರೋಣ. ಓಕೆ, ಎಸ್, ಆ 13th ಕ್ವಶನ್ ಏನಿದೆಪ್ಪ ಇಲ್ಲಿಗ. ಎಸ್, 13th ಇದು ಒಂದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ ರೆಪ್ರೆಸೆಂಟ್ಸ್ ದ ಮ್ಯಾನರ್ ಆಫ್ ರೆಪ್ಲಿಕೇಶನ್ ಆಫ್ DNA. ಎಸ್, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ದ ಮ್ಯಾನರ್ ಆಫ್ ರೆಪ್ಲಿಕೇಶನ್ ಆಫ್ DNA. ಸೊ DNA ರೆಪ್ಲಿಕೇಶನ್ 4 ಅನ್ನ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ. ಆ ಚಿತ್ರ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಸೊ 4 ಚಿತ್ರ ಸರಿಯಾಗಿ ಗಮನಿಸಿ, ಆಮೇಲೆ ರೈಟ್ ಆನ್ಸರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೆಪ್ಲಿಕೇಶನ್ 4 ಯಾವಾಗಲೂ ಕೇಳ್ತೀವಿ, ಇದು ನೋಡಕ್ ಈಸಿ ಅಂತ ಅನ್ಸುತ್ತೆ, ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಏನೇನ ಅದಕ್ಕೆ ಗಮನಿಸ್ಬೇಕಂತ ಹೇಳ್ಬಿಡ್ತೀನಿ, ಸರಿ ಕೇಳಿಸ್ಕೊಳ್ಳಿ. DNA ರೆಪ್ಲಿಕೇಶನ್ 4 ಬಂದ್ರೆ ಈ ತರ ವೈ ಶೇಪ್ ಸ್ಟ್ರಕ್ಚರ್ ಆಗುತ್ತೆ ಅಂತ ಗೊತ್ತಿದೆ ಅಲ್ವಾ. ಸೊ ಈ ತರ ಆಗ್ತಕ್ಕಂಥದ್ದು ಇಲ್ಲಿ. ಎಸ್, ದಿಸ್ ಈಸ್ 5' and this is a 3'. Okay, then this is 3' and this is a 5'. Okay, ಈಗ ನಮ್ಮ DNA ಸಿಂಥಸಿಸ್ ಆಗ್ಬೇಕಂದ್ರೆ, ಸಾರಿ ಏನೋ ರೆಪ್ಲಿಕೇಶನ್ ಆಗ್ಬೇಕಂತಂದ್ರೆ ಆವಾಗ 3' to 5' ಯಾವಾಗ ಟೆಂಪ್ಲೇಟ್ ಆಗಿ ಕೆಲಸ ಮಾಡುತ್ತೋ ಅದ್ರ ಮೇಲೆ ಯಾವಾಗಲೂ ಕಂಟಿನ್ಯೂಸ್ ಸಿಂಥಸಿಸ್ ಆಗ್ತಿರುತ್ತೆ. ಹಾಗಾಗಿ ದಿಸ್ ಇಸ್ ಕಂಟಿನ್ಯೂಸ್ ಸಿಂಥಸಿಸ್. ಓಕೆ, ಸೊ ಈ ತರ ಕಂಟಿನ್ಯೂಸ್ ಸಿಂಥಸಿಸ್ ಆಗ್ಬೇಕಾಗುತ್ತೆ. ಲೇಬ್ಲಿಂಗ್ ಕರೆಕ್ಟ್ ನೋಡ್ಬೇಕು, ಯಾಕಂದ್ರೆ ನ್ಯೂ ಸ್ಟ್ರಾಂಡ್ ಆಲ್ವೇಸ್ ಸಿಂಥಸಿಸ್ ಇನ್ ದ ಡೈರೆಕ್ಷನ್ ಆಫ್ 5' to 3'. ಇದು ಗೊತ್ತಿರ್ಬೇಕಲ್ಲ ನಮಗೆ. ಸೊ ನ್ಯೂ ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಇಟ್ ಸಿಂಥಸಿಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ 5' to 3' ಅಂತ ಗೊತ್ತಿರ್ಬೇಕು ನಿಮಗೆ, ಅವ ಮಾತ್ರ ಸಾಧ್ಯ. ಸೊ ಇದು 5' to 3' ಆದ್ರೆ ಹಂಗಾರೆ ಟೆಂಪ್ಲೇಟ್ ಏನಾಗಿರ್ಬೇಕು, 3' to 5' ಆಗಿರ್ಲೇಬೇಕಲ್ಲ, ಅದ್ರ ಆಪೋಸಿಟ್ ಸ್ಟ್ರಾಂಡ್. ಹಾಗಾಗಿ ಸೊ ಈ ಡೈರೆಕ್ಷನ್ ಇದಿರ್ಬೇಕಾಗತ್ತೆ. ನೆಕ್ಸ್ಟ್ ಅದ್ರ ಆಪೋಸಿಟ್ ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಆಗ್ತಿರುತ್ತೆ. ಹಂಗಾರೆ ಡಿಸ್ಕಂಟಿನ್ಯೂಸ್, ಸೊ ಇದ್ರಲ್ಲಿ ಏನಾಗ್ತಿರುತ್ತೆ, ಈ ಕಡೆ ತಾನೆ ಅಂದ್ರೆ ಆಂಟಿ ಪ್ಯಾರಲಲ್ ಸಿಂಥಸಿಸ್ ಅಥವಾ ಬೈ ಡೈರೆಕ್ಷನ್ ಅಲ್ವಾ. ಬೈ ಡೈರೆಕ್ಷನಲ್ ಅಂದ್ರೆ ಇದು ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಆಗಿರ್ಬೇಕು. ಸೊ ಇದು ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಆಗಿರ್ಬೇಕು. ಇದು 5', ಇದು 3'. ಸೊ ಈ ಒಂದು ಡಯಾಗ್ರಾಮ್ ಎಲ್ಲಿದೆಯೋ ಅದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಡಿ ಐಟಮ್ ಕರೆಕ್ಟ್ ಇದೆ ಅಂತ. ಎಸ್ ಎಸ್, ಡಿ ಐಟಮ್ ಇದೆ. ಸೊ ಡಿ ಚಿತ್ರ ನೋಡಿ, ಕರೆಕ್ಟ್ ಈ ಚಿತ್ರ ಇರುತ್ತೆ. ಇನ್ನು ಉಳಿದಿರ್ತಕ್ಕಂಥ ಯಾಕೆ ಅಲ್ಲ ಅಂತ ಕೂಡ ಅಲ್ಲಿ ನೀವು ಗಮನಿಸಬೇಕು. ಅದಕ್ಕೆ ಇದ್ಯಾವುದೇ ರೂಲ್ಸ್ ಅನ್ನ ಫಾಲೋ ಮಾಡಿರಲ್ಲ. ಓಕೆ, ಹಾಗಾಗಿ ಅದರಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಈ 4 ಚಿತ್ರಗಳನ್ನ ಒಂದ್ಸರಿ ಗಮನಿಸಿ ನಿಮಗೆ ಗೊತ್ತಾಗುತ್ತೆ. ರೈಟಾ? ಎಸ್ ಎಸ್, ನಾನು ಈ ಚಿತ್ರ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೊಳ್ಳೋದಂತೆ. ದಿಸ್ ಈಸ್ ಡಿ ಆನ್ಸರ್ ಸರಿ ಇರುತ್ತೆ. ಓಕೆ, ಇನ್ನು 14th ಕ್ವಶನ್ ಬಂದ್ಬಿಡ್ತೀನಿ ನಾನು. ಸೊ 14th ಕ್ವಶನ್, ಎಸ್ 14th ಕ್ವಶನ್ ಹೀಗಿದೆ ನೋಡಿ. 14th ಒಂದಿಷ್ಟು ಫಿಗರ್ ಹಾಕ್ಬಿಡ್ತೇನೆ, ಅವೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಎಸ್, ಸೊ ಕ್ವಶನ್ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ನಿಧಾನಕ್ಕೆ ಓದ್ಕೊಳ್ಳೋಣ. ಓಕೆ, ಏನಿದೆ ಅಂತ ಕ್ವಶನ್ ಒಂದ್ಸರಿ ಓದ್ಕೊಂಡ್ಬಿಡಿ ದಯವಿಟ್ಟು. ಓಕೆ, ಇಲ್ಲೇನಿದೆಯಪ್ಪ, ಫೈಂಡ್ ದ ಸೀಕ್ವೆನ್ಸ್ ಆಫ್ ಬೈಂಡಿಂಗ್ ಆಫ್ ದ ಫಾಲೋಯಿಂಗ್ tRNA. ಸೊ tRNA ಬೈಂಡಿಂಗ್ ಆಗ್ತಕ್ಕಂಥ ಸೀಕ್ವೆನ್ಸ್ ಅನ್ನ ಕರೆಕ್ಟ್ ಆರ್ಡರ್ ಕಂಡುಹಿಡಿಬೇಕಂತೆ. ಯಾವುದಕ್ಕೆ?
ಟಿ ಆರ್ ಎನ್ ಎ ಯಾವ ಬೈಂಡ್ ಆಗೋದು ಎಮ್ ಆರ್ ಎನ್ ಎ ಮೇಲೆ, ಯಾವಾಗ ಟ್ರಾನ್ಸ್ಲೇಷನ್ ಆಗಬೇಕಾದ್ರೆ. ಸೊ ಅದೇ ಕಾಂಪ್ಲೆಕ್ಸ್ ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಟು ಎ ಎಮ್ ಆರ್ ಎನ್ ಎ. ಓಕೆ, ಎಮ್ ಆರ್ ಎನ್ ಎ ಮೇಲೆ ಬಂದು ಬೈಂಡ್ ಆಗಬೇಕಾದ್ರೆ ಸೊ ಅವಾಗ ಡಿ ಎನ್ ಎ ಸೀಕ್ವೆನ್ಸ್ ಏನಾಗಿತ್ತು ಅಂತ ಕೊಟ್ಟಿದ್ದೀವಿ. ಓಕೆ, ಸೊ ಡಿ ಎನ್ ಎ ಸೀಕ್ವೆನ್ಸ್ ಹ್ಯಾವಿಂಗ್ ದ ಬೇಸ್, ಇಲ್ಲಿ ಡಿ ಎನ್ ಎ ಸೀಕ್ವೆನ್ಸ್ ಅನ್ನು ಕೊಟ್ಟಿದ್ದೀವಿ. ಟಿ ಎ ಸಿ, ಎ ಟಿ ಜಿ, ಜಿ ಜಿ ಟಿ, ಸಿ ಸಿ ಜಿ. ಇದು ಡಿ ಎನ್ ಎ ಸೀಕ್ವೆನ್ಸ್. ಈಗ ನನಗೆ ಏನ್ ಕ್ವಶನ್ ಆಗ್ಬೇಕು ನೆಕ್ಸ್ಟ್ ಏನು, ಚೂಸ್ ದ ರೈಟ್ ಆನ್ಸರ್ ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ ಆರ್ಡರ್ ಆಫ್ ಆಲ್ಫಾಬೆಟ್ ಶೋಯಿಂಗ್. ಸೊ ಕೆಳಗಡೆ ಈ ಆಲ್ಫಾಬೆಟ್ ಅನ್ನು ಕೊಟ್ಟಿದ್ದಾರೆ. ಈ ಯಾವ ಆಲ್ಫಾಬೆಟ್ ಇದಕ್ಕೆ ಕರೆಕ್ಟ್ ಆರ್ಡರ್ ಮ್ಯಾಚ್ ಆಗುತ್ತೋ ಅದನ್ನ ಆ ಸೀಕ್ವೆನ್ಸ್ ಅಲ್ಲಿ ಕಂಡುಹಿಡಿದು ಆನ್ಸರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ವಿ. ನೀವು ದಯವಿಟ್ಟು ಗಮನಿಸಬೇಕಾದ್ರೆ ಇಲ್ಲಿಗ ಡಿ ಎನ್ ಎ ಸೆಗ್ಮೆಂಟ್ ರೆಡಿ ಇದೆ. ಈಗ ಟಿ ಆರ್ ಎನ್ ಎ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವು ಯಾವ್ಯಾವ ಆರ್ಡರ್ ಯಾರು ಬರ್ತಾರೆ, ಫಸ್ಟ್ ಎ ಬರ್ತಾನೋ, ಬಿ ಬರ್ತಾನೋ, ಸಿ ಬರ್ತಾನೋ, ಡಿ ಬರ್ತಾನೋ ಗೊತ್ತಿಲ್ಲ, ಯಾರು ಬರ್ಬೋದು ಅಂತ ಇಲ್ಲೊಂದು ಕೊಟ್ಟಿದ್ದಾರೆ. ಯಾವ್ದು ಒಂದು ಮಾತ್ರ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಇದೆ. ಹಾಗಾದ್ರೆ ನನಗೆ ಡಿ ಎನ್ ಎಲ್ ಇರ್ತಕ್ಕಂಥ ಕೋಡ್ಗಳನ್ನು ಬಳಸ್ಕೊಂಡು ಅದರಿಂದ ಎಂ ಆರ್ ಎನ್ ಎನ ಸೃಷ್ಟಿ ಮಾಡ್ಕೋಬೇಕಲ್ವಾ. ಡಿ ಎನ್ ಎ ಟೆಂಪ್ಲೇಟ್ ಮೇಲಿಂದ ಎಂ ಆರ್ ಎನ್ ಎ ಬರಬೇಕಲ್ಲ. ಎಂ ಆರ್ ಎನ್ ಎ ತಯಾರಾದ್ಮೇಲೆ ರೈಬೋಸೋಮ್ಗೆ ಹೋಗ್ಬಿಟ್ಟು ರೈಬೋಸೋಮ್ ಅಲ್ಲಿ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡಬೇಕು. ಅಲ್ಲಿಗೆ ಟಿ ಆರ್ ಎನ್ ಎಗಳು ಬಂದು ಸೊ ಎಂ ಆರ್ ಎನ್ ಎಗೆ ಕೋಡ್ ಆಗಬೇಕು. ಹಾಗಾಗಿ ಈಗ ನನ್ನ ಹತ್ರ ಫಸ್ಟ್ ಡಿ ಎನ್ ಎ ಯಾರಿದ್ರೆ ನೋಡ್ಕೊತೀನಿ. ಸೊ ಡಿ ಎನ್ ಎ ಸೀಕ್ವೆನ್ಸ್ ನಿಮಗೆ ಕಾಣ್ತಾ ಐತೆ. 3 ಪ್ರೈಮ್ ಟಿ ಎ ಸಿ ಎಸ್, ಆಮೇಲೆ ಎ ಟಿ ಜಿ ಇದೆ, ಎ ಟಿ ಜಿ, ನೆಕ್ಸ್ಟ್ ಜಿ ಜಿ ಟಿ ಇದೆ, ಜಿ ಜಿ ಟಿ, ನೆಕ್ಸ್ಟ್ ಸಿ ಸಿ ಜಿ ಎಸ್ 5 ಪ್ರೈಮ್ ಎಂಡ್. ಇದು ಡಿ ಎನ್ ಎ ಸೀಕ್ವೆನ್ಸ್ ಕೊಟ್ಟಿರ್ತಕ್ಕಂಥದ್ದು. ಡಿ ಎನ್ ಎ ಟೆಂಪ್ಲೇಟ್ ಮಾಡಿಂದ ಎಂ ಆರ್ ಎನ್ ಎ ತಯಾರಬೇಕು ಮೊದಲು ನಮಗೀಗ. ಹಾಗಾಗಿ ನಾನೀಗ ಎಂ ಆರ್ ಎನ್ ಎದು ಏನಾಗುತ್ತೆ ಅಂತ ನೋಡ್ಕೊಂಬಿಡೋಣ. ಎಸ್, ಎಂ ಆರ್ ಎನ್ ಎಗೆ ಹೋದ್ರೆ ಇದ್ರ ಮೇಲೆ 5 ಪ್ರೈಮ್ ಟು ಎಸ್. ಇಲ್ಲಿ ಡೈರೆಕ್ಷನ್ಗಳೇನು ಬೇಕಾಗಲ್ಲ ನನಗೆ. ಟಿ ಇದ್ರೆ ಡಿ ಎನ್ ಎ ಮೇಲೆ ಟಿ ಇದ್ರೆ ಎ ಎನ್ ಎ ಮೇಲೆ ಟಿಗೆ ಯಾರು ಬರ್ತಾರೆ, ಎ ಇರ್ಬೇಕಲ್ಲ. ಸೊ ಥೈಮಿನ್ಗೆ ಅಡಿನೈನ್ ಬಂದೇ ಬರ್ತಾನೆ, ಆರ್ ಎನ್ ಎಲ್ ಅಡಿನೈನ್ ಇರ್ತಾನೆ. ಎಸ್, ಎ ಇದ್ರೆ ಟಿ ಬರಬೇಕು, ಬಟ್ ಆರ್ ಎನ್ ಎಗೆ ಟಿ ಇರಲ್ಲ, ಹಂಗಾರೆ ಯು ಆಗ್ತಾನೆ. ಸಿಗೆ ಜಿ ಬರ್ತಾನೆ, ರೈಟ್. ಹಂಗಾರೆ ಟಿ ಎಸ್ ಗೆ ಎಂ ಆರ್ ಎನ್ ಎ ಮೇಲೆ ಎ ಯು ಜಿ ಬರ್ತಾನೆ. ಹಾಗೇನೆ ಇಲ್ಲಿ ಎಗೆ ಯು, ಎ ಇದ್ರೆ ಟಿ ಬರ್ಬೇಕಾಯ್ತು, ಬರಲ್ಲ ಅಲ್ಲ. ಆರ್ ಎನ್ ಎ ಇಂದ ಯುನ ಆಗ್ತಾನೆ. ಟಿ ಇದ್ರೆ ಎ ಬರ್ಬೋದು, ಜಿಗೆ ಸಿ ಬರ್ತಾನೆ. ನೆಕ್ಸ್ಟ್ ಇಲ್ಲಿ ಸಿ ಸಿ ಎ ನೋಡಿ, ಸರಿನಾ? ಟಿ ಎ ಬರ್ಬೋದು, ಇಲ್ಲಿ ಜಿ ಜಿ ಸಿ. ಓಕೆ, ಮುಗೀತು. ಇದು ಎಂ ಆರ್ ಎನ್ ಎ. ಸೊ ಇದರ ಕೋಡನ್ನ ಕನ್ವರ್ಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಈಗ ಟಿ ಆರ್ ಎನ್ ಎ ಯಾರು ಬಂದು ಕೋಡ್ ಆಗ್ತಾ ನೋಡ್ಕೋಬೇಕಿತ್ತು ಈಗ. ಎಸ್, ಟಿ ಆರ್ ಎನ್ ಎ. ಟಿ ಆರ್ ಎನ್ ಎ ಯಾರು ಬಂದು ಇದಕ್ಕೆ ಕೋಡ್ ಆಗ್ತಾರಂತ. ಎ ಯು ಜಿ ಇದ್ರೆ ಟಿ ಆರ್ ಎನ್ ಎ ಯಾರು ಬರ್ತಾನೆ? ಟಿ ಆರ್ ಎನ್ ಎ ಇದಕ್ಕೆ ಯಾರು ಇವ್ನು ಕೋಡ್ ಅನ್ನೋದ್ರೆ ಅವನು ಆಂಟಿ ಕೋಡ್ ಅಂತಾನೆ. ಸೊ ಆಂಟಿ ಕೋಡನಲ್ಲಿ ಯಾರು ಬರೋಕ್ಕೆ ಸಾಧ್ಯತೆ ಇದೆ? ಎ ಇತ್ತು ಅಂದ್ರೆ ಟಿ ಆರ್ ಎನ್ ಎ ಮೇಲೆ ಯು ಇರ್ಬೇಕಾಗತ್ತೆ. ಓಕೆ, ಯು ಇದ್ರೆ ಅಲ್ಲಿ ಎ ಇರ್ಬೇಕಾಗತ್ತೆ, ಜಿಗೆ ಸಿ. ಹಾಗಾದ್ರೆ ಯು ಎ ಸಿ ಮೊದಲು ಬರ್ತಾನೆ. ಎಲ್ಲಿದ್ದಾನೆ ಯು ಎ ಸಿ? ಬಿ. ಹಾಗಾದ್ರೆ ಫಸ್ಟ್ ಸೀಕ್ವೆನ್ಸ್ ಬರಿಬೇಕಾದ್ರೆ ಬಿ ಅನ್ನ. ಓಕೆ, ಯು ಎ ಸಿ ಫಸ್ಟ್ ಇದಕ್ಕೆ ಬಂದು ಕೋಡ್ ಆಗ್ತಾನೆ ಆಯ್ತು. ಹಂಗಾರೆ ಓಕೆ, ನೆಕ್ಸ್ಟ್ ಟಿ ಆರ್ ಇವ್ರಿಗೆ ಆಂಟಿ ಕೋಡ್, ಈ ಕೋಡನ್ಗೆ ಯಾರು? ಯು ಇದ್ರೆ ಎ ಆಗ್ಬೋದಲ್ಲ. ಓಕೆ, ನೆಕ್ಸ್ಟ್ ಯು ಇದ್ರೆ ಎ ಇದ್ರೆ ಟಿ ಎಲ್ಲ ಯು ಬರ್ತಾನೆ, ಸಿ ಇದ್ರೆ ಜಿ. ಎ ಯು ಜಿ ಎಲ್ಲಿದ್ದಾನೆ? ಎಸ್ 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 ಇಲ್ಲಿ ಕೊಟ್ಟಿರೋದ್ರಲ್ಲಿ ಕೋಡನಲ್ಲಿ, ಸಾರಿ ಇದು ಎ ಯು ಜಿ ಇದ್ದಿರ್ತಕ್ಕಂಥದ್ದು. ರೈಟ್ ಮಾಡ್ಕೊಳ್ಳೋಣ. ಓಕೆ, ಕ್ವಶನ್ ಅಲ್ಲಿ ಎ ಯು ಜಿ ಇರ್ತಕ್ಕಂಥದ್ದು ಎ. ಸೊ ಇವನ್ ಬರ್ತಾನೆ, ಎ ಯು ಜಿ ಬರ್ತಾನೆ. ಹಾಗಾಗಿ ಬಿ ಆದ್ಮೇಲೆ ಎ ಅವನ್ ಬರ್ತಾನೆ. ನೆಕ್ಸ್ಟ್ ಟಿ ಆರ್ ಎನ್. ನೆಕ್ಸ್ಟ್ ಇದಾದ್ಮೇಲೆ ಎಸ್, ಸಿ ಸಿ ಎಗೆ ಆಂಟಿ ಕೋಡ್ ಏನ ಬರ್ತಾನೆ? ಸಿಗೆ ಜಿ, ಸಿಗೆ ಜಿ, ಎಗೆ ಟಿ ಅಲ್ಲ ಯು, ಜಿ ಜಿ ಯು. ಜಿ ಜಿ ಯು ಎಲ್ಲಿದ್ದಾನೆ? ಎಸ್, ಇಲ್ಲಿದ್ದಾನೆ ಜಿ ಜಿ ಯು, ದಟ್ ಈಸ್ ಡಿ ಬರ್ತಾನೆ. ಓಕೆ, ನೆಕ್ಸ್ಟ್ ಕೋಡಾನ್ ಆರ್ ಇದ್ದಾನೆ ಜಿ ಜಿ ಸಿ. ಅಲ್ಲಿಗೆ ಆಂಟಿ ಕೋಡ್ ಏನ ಬರಬೇಕು? ಜಿಗೆ ಸಿ, ಜಿಗೆ ಸಿ, ಸಿಗೆ ಜಿ ಬರ್ತಾನೆ. ಸಿ ಸಿ ಜಿ ಎಲ್ಲಿದ್ದಾನೆ? ಇಲ್ಲಿದ್ದಾನೆ ಸಿ ಸಿ ಜಿ, ದಟ್ ಈಸ್ ಸಿ. ದಿಸ್ ಈಸ್ ದ ರೈಟ್ ಸೀಕ್ವೆನ್ಸ್. ಬಿ ಎ ಡಿ ಸಿ ಎಲ್ಲಿದೆ? ಬಿ ಎ ಡಿ ಸಿ, ಬಿ ಎ ಡಿ ಸಿ ಎಕ್ಸ್, ದ ಫಸ್ಟ್ ಒನ್ ರೈಟ್ ಆನ್ಸರ್. ಇಲ್ಲಿ ಬಿ ಎ ಡಿ ಸಿ ಇಲ್ಲ, ಬಿ ಎ ಡಿ ಸಿ ಇಲ್ಲ, ಬಿ ಎ ಡಿ ಸಿ ಇಲ್ಲ. ಸೊ ಎ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ವರ್ಕ್ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡ್ರೆ ಆಗುತ್ತೆ. ಅಂಡ್ ಅವರ್ ಲಾಸ್ಟ್ ಕ್ವಶನ್ ಟುಡೇಸ್. ಎಸ್, ಸೊ ಮ್ಯಾಚ್ ದಿ ಫಾಲೋಯಿಂಗ್ ಮತ್ತೊಂದು ಕೊಟ್ಟಿದ್ದೀವಿ. ಈಗ ಮ್ಯಾಚ್ ದಿ ಫಾಲೋಯಿಂಗ್ ಇಲ್ಲಿ ಕಾಲಮ್ 1
ಕಾಲಮ್ 2 ಕೊಟ್ಟಿದ್ದಾರೆ. ABCD ಕಾಲಮ್ 1 ನಲ್ಲಿರೋ ಐಟಮ್ಸ್, ಇಲ್ಲಿ ಕಾಲಮ್ 2 ನಲ್ಲಿ PQRS ಕೊಟ್ಟಿದ್ದೀವಿ, ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದೀವಿ. ಮ್ಯಾಚ್ ಮಾಡಿ ಆನ್ಸರ್ ಕಂಡಿಟ್ಕೊಳ್ಳಿ. ಓಕೆ, VNTRs ಬಗ್ಗೆ ನಿಮಗೆ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಿವಿ. DNA ಪಾಲಿಮಾರ್ಫಿಸಮ್ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳಿದಿವಿ. ಸೊ ಇದು ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್, ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಇನ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರ್ಯಾರು ಸಂಬಂಧ ನೋಡ್ತಾ ಹೋಗೋಣ. ಸೊ ಇಲ್ಲಿ ಲಾರ್ಜ್ ಜೀನ್ಗೂ VNTR ಗೆ ಸಂಬಂಧ ಇಲ್ಲ. DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ VNTRs play very important role. So VNTRs are, these are the very specific unique character of an individual. So based on the VNTRs, the number of fragments are formed during the digestion of DNA, which gives a definite pattern of arrangement of these DNA strands, and also finally the X-ray photography. Totally VNTRs, they are very unique to person. Based on that, so we can get the DNA fingerprinting. ಸೊ ಇದಕ್ಕೆ ಸಂಬಂಧಪಟ್ಟ ವಿಷಯ ಇದು. ಹಾಗಾಗಿ ಎ ಮತ್ತೆ ಕ್ಯೂ ಇಲ್ಲೊಂದು ಸರಿ ಇದೆ, ಇಲ್ಲೊಂದಿದೆ, ಇಲ್ಲಿ AR ಇದೆ, ಇಲ್ಲಿ AR ಇದೆ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟಕ್ಕೆ ಆನ್ಸರ್ ನಾನು ಇಲ್ಲಿ ಎ ಬಿಟ್ಬಿಡ್ತೀನಿ ಅಂತ ಹೇಳ್ರಿ. 4 ನಿಮ್ಗೆ ಓಕೆ ತೃಪ್ತಿ ಆಗೋ ತನಕ ಮ್ಯಾಚ್ ಮಾಡಿ ನೋಡಿ. ಓಕೆ, ಸೊ ರೈಟ್, ಅಲ್ಲಿ ಟೈಮ್ ಸೆನ್ಸ್ ಕೂಡ ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ಳಿ. ಇಂಟ್ರಾನ್ಸ್ ಎಕ್ಸಾಮ್ಸ್ ಎರಡೂ ಕೂಡ ಕೋಡಿಂಗು ಎಕ್ಸಾಮ್ಸ್ ಮತ್ತೆ ನಾನ್ ಕೋಡಿಂಗ್ ಇಂಟ್ರಾನ್ಸ್ ಈಗ ತಾನೇ ಮಾತಾಡಿವಿ. ಇವೆರಡು ಎಲ್ಲಿ ಬರ್ತಾವಂತ ಲಾರ್ಜ್ ಜೀನ್. ಸೊ ಒಂದು ಯಾವ್ದು ಪರ್ಟಿಕ್ಯುಲರ್ ಜೀನ್ ಅನ್ನ ಹೇಳ್ತಾರೆ. ಇಲ್ಲಿ ಇಂಟ್ರಾನ್ಸ್ ಎಕ್ಸಾಮ್ಸ್ ಎರಡು ಇರೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇದಕ್ಕೂ ಅಷ್ಟು ಮ್ಯಾಚ್ ಆಗಲ್ಲ ಅಂತ ಅನ್ಕೋತೀನಿ ನಾನು. ಇನ್ನ ಬಲ್ಕ್ DNA, ಎಸ್, ಇವೆರಡು ಒಟ್ಟಿಗೆ ಇರೋದ್ರಿಂದ ಅದು ಬಲ್ಕ್ DNA ಆಗಬಹುದೇನೋ. ಬಟ್ ಇಲ್ಲಿ ನಾವು ಮಾತಾಡ್ತಿರ್ತಕ್ಕಂಥದ್ದು ಇಂಟ್ರಾನ್ಸ್ ಎಕ್ಸಾಮ್ಸ್ ಇರ್ತಕ್ಕಂಥದ್ದು. ಸೊ RNA ಮೇಲೆ ಇರೋದ್ರಿಂದ ಸೊ ಅದಕ್ಕೂ ಸಂಬಂಧ ಇಲ್ಲ, ಅದು ನಾವು ಬಿಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಅದನ್ನು ಬಿಟ್ರೆ ಎಸ್ ಡಿಸ್ಟ್ರೋ, ಎಸ್ ಇಲ್ಲಿ ಬಂದೆ. ನೆಕ್ಸ್ಟ್ ಇಲ್ಲಿಂದ ಸ್ಪ್ಲೈಸಿಂಗ್ ಬರಲೇಬೇಕು. ಸೊ ಸ್ಪ್ಲೈಸಿಂಗ್ ಬಂದ್ರೆ ಇಂಟ್ರಾನ್ಸ್ ಎಕ್ಸಾಮ್ಸ್ ಇದ್ರೆ ಇಂಟ್ರಾನ್ಸ್ ಅನ್ನ ಸ್ಪ್ಲೈಸಿಂಗ್ ಮಾಡಿ ತೆಗೆದಾಕ್ತಿವಿ. ಹಾಗಾಗಿ ಬಿಗೆ ಎಸ್ ರೆಡಿ ಆಗುತ್ತೆ. ಎಸ್ ಇಲ್ಲಿ BS ರೆಡಿ ಇದೆ, ಇಲ್ಲಿ BS ಇಲ್ಲ BP ಇದೆ. ಬಿಗೆ P ಅಂದ್ರೆ ಲಾರ್ಜ್ ಜೀನ್ಗೂ ಇಂಟ್ರಾನ್ಸ್ಗೂ ಸಂಬಂಧ ಇಲ್ಲ. ಹಾಗಾಗಿ ಇದು ಮೋಸ್ಟ್ಲಿ ಅದಕ್ಕೆ ಮ್ಯಾಚ್ ಆಗೋಲ್ಲ ಅಂತ ಸದ್ಯಕ್ಕೆ ಅಂದ್ಕೊಳ್ಳೋಣ. ಇನ್ನು ಮ್ಯಾಚ್ ಆಗೋದೈತಲ್ಲ ಕೆಲಸ, ಅದಕ್ಕಾಗಿ. ನೆಕ್ಸ್ಟ್ ಡಿಸ್ಟ್ರೋಪಿನ್ ಎಲ್ಲರಿಗೂ ಗೊತ್ತಿದೆ, ದ ಲಾರ್ಜೆಸ್ಟ್ ಜೀನ್ ವಿತ್ 1.4 ಮಿಲಿಯನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ HGP ಅಲ್ಲಿ ಸೇಲಿಯಂಟ್ ಫೀಚರ್ಸ್ ಅಲ್ಲಿ ಮಾತಾಡಿರ್ತಾನೆ, ದ ಲಾರ್ಜೆಸ್ಟ್ ಹ್ಯೂಮನ್ ಜೀನ್ ಅಂತ. ಹಾಗಾಗಿ ದ ಲಾರ್ಜ್ ಜೀನ್ CP 100% ಕರೆಕ್ಟ್. ಹಾಗಾಗಿ CP ಇಲ್ಲಿ ಸರಿ ಇದೆ, ಇಲ್ಲಿ CP ಇದೆ. ಎಸ್, ಆದ್ರೆ ಇದು ಹೇಗೂ ಆದ್ರೂ ಸಂಬಂಧ ಇಲ್ಲ ಅಂತ ಬಿಟ್ಟಿದ್ವಲ್ವಾ. CP ಇದು ಓಕೆ ಆಯ್ತು, ಇಲ್ಲೆಲ್ಲ 3 ಓಕೆ ಆಗಿದೆ. ಇಲ್ಲಿ CP ಇಲ್ಲ, ಇಲ್ಲಿ CP ಇಲ್ಲ, ಇಲ್ಲಿ CP ಇದ್ರೆ ಬಟ್ AR ಗೆ ಮ್ಯಾಚ್ ಆಗಲಿ, ಎಗೂ ಆರ್ಗೂ VNTRsಗೂ ಅದಕ್ಕೂ ಆಗಲಿ. ಅಥವಾ BSc ಹೋದ್ರೆ ಎಸ್, ಇಲ್ಲಿ BSc ಮ್ಯಾಚ್ ಆಗುತ್ತೆ ಬಟ್ AR ಗೆ ಆಗೋದಿಲ್ಲ. ಹಾಗಾಗಿ ಅದನ್ನ ನಾವಾಗಲೇ ಬಿಟ್ಟಿದೀವಿ, ಬಿಟ್ಬಿಡೋಣ. ಓಕೆ, CP ರೆಡಿ ಇದೆ. ಇನ್ನು ಸೆಟಲೈಟ್ DNA ಬಲ್ಕ್ DNA ಸರಿ ಆಗುತ್ತೆ. ಯಾಕಂದ್ರೆ ಸೊ ನಮ್ಮ ಏನು ಹ್ಯೂಮನ್ ಜೀನೋಮ್ ತಗೊಂಡ್ರೆ ದ ಮೇಜರ್ ಪೋರ್ಷನ್ ಆಫ್ ದ ಹ್ಯೂಮನ್ ಜೀನೋಮ್ ಈಸ್ ಬಿಕಾಸ್ ಆಫ್ ದ ರಿಪೀಟೆಡ್ DNA. ದಟ್ ರಿಪೀಟೆಡ್ DNA ಎನ್ರಿಚ್ ವಿತ್ ಸೆಟಲೈಟ್ DNA. ಹಾಗಾಗಿ ಸೆಟಲೈಟ್ DNA ನಮ್ಮ ಬಲ್ಕ್ DNAಗೆ ಅಂದ್ರೆ ಭಾರಿ ಪ್ರಮಾಣದ DNA ಇರ್ಲಿಕ್ಕೆ ಇದು ಮೇಜರ್ ಪೋರ್ಷನ್ ಇದೇನೆ. ಹಾಗಾಗಿ DR ಇದು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ದಟ್ ಈಸ್ ವೈ B ಈಸ್ ದ ಆನ್ಸರ್. ಅದಕ್ಕೆ B ಅನ್ನೋದು ಆನ್ಸರ್ ಆಗುತ್ತೆ. ಈಗ ನಾನು ಏನಕ್ಕೆ ತೆಗೆದೆ ಅಂದ್ರೆ ಈ VNTRಗೂ R ಅಂದ್ರೆ ಬಲ್ಕ್ DNAಗೂ ಏನು ಸಂಬಂಧ ಇಲ್ಲ. ಹಾಗಾಗಿ ಅದು ತೆಗೆದಿದ್ವಿ. ಬೇಡ DQ ತಗೊಂಡ್ರೆ Dಗೂ Qಗೂ ತಗೊಂಡ್ರೆ DNA ಫಿಂಗರ್ ಪ್ರಿಂಟಿಂಗು ಸೆಟಲೈಟ್ DNA ಸಮವಾಟ್ ರಿಲೇಷನ್ ಮ್ಯಾಚ್ ಆಗ್ಬೋದು, ಇದಕ್ಕೆ ಇಲ್ಲ ಅಂತ ಅಲ್ಲ. ಬಟ್ VNTRಗೂ ಬಲ್ಕ್ DNAಗೂ ಸಂಬಂಧ ಇರಲ್ಲ, ಅದಕ್ಕಾಗಿ ಅದನ್ನ ತೆಗೆದಿದ್ದೀನಿ ಅಂತ. ಇನ್ನ C ಏನ್ ತೆಗೆದಿವಿ ಅಂದ್ರೆ ಇಲ್ಲಿ ಎಸ್ CS ನೋಡಿ ಡಿಸ್ಟ್ರೋಪಿನ್ನು ಮತ್ತೆ ಸ್ಪ್ಲೈಸಿಂಗು ಸಂಬಂಧ ಇಲ್ಲ. ಹಾಗೆ CS ಸಾಧ್ಯನೇ ಇಲ್ಲ, ಅದಕ್ಕೆ ತೆಗೆದಿವಿ ಅಂತ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಬಂದ್ರೆ ಎಸ್ ಎಗೂ ಎಸ್ಗೂ ನೋಡಿ ಎಸ್ VNTRಗೂ ಸ್ಪ್ಲೈಸಿಂಗ್, VNTR ಇದ್ದ ಹತ್ರ ಸ್ಪ್ಲೈಸಿಂಗ್ ನಡೆಯಕ್ಕೆ ಏನು ಬರೋದಿಲ್ಲ, ಹಾಗಾಗಿಲ್ಲ ಅಂತ. ಹೀಗೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ನನ್ನ ಆಸೆ ಅಷ್ಟೇ.
ಸೊ ಬಿ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ನೀಟ್ ಕ್ಲಾಸ್. ಸೊ ದಯವಿಟ್ಟು ನಾನು ನಿಧಾನಕ್ಕೆ ಸ್ಪಷ್ಟ ಹೇಳ್ತಾ ಬಂದಿದ್ದೀನಿ. ಒಂದು ನಾನು ಇಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ಸಕ್ಕೆ ತಯಾರು ಮಾಡ್ತೀನಿ. ಆನ್ಲೈನಲ್ಲಿ ಬೇಕಾದಷ್ಟು ನೀಟ್ ಕ್ಲಾಸ್ ಇದೆ, ತುಂಬಾ ಸುಂದರವಾಗಿದೆ. ಡಿಸ್ಪ್ಲೇ ಮಾಡ್ತಾರೆ ಬೋರ್ಡ್ ಮೇಲೆ, ಎಲ್ಲ ಐಟಮ್ಸ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಅಷ್ಟೊಂದು ತುಂಬಾ ಚೆನ್ನಾಗಿರುತ್ತೆ. ಇದ್ರ ನಡುವೆ ನಮ್ದೇನು ನೀಟ್ ಕ್ಲಾಸ್ ಏನು ಮಹಾ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಏನಪ್ಪ ಅಂದ್ರೆ, ಯಾರಿಗೆ ಕನ್ನಡದಲ್ಲೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗತ್ತೆ ಅವ್ರ ಜೊತೆಗೆ ನಾನು ರೂರಲ್ ಸ್ಟಾರ್ಗಳು ನಾವೆಲ್ಲ. ಸೊ ರೂರಲ್ ಮಕ್ಕಳಿಗೆ ತುಂಬಾ ಅನುಕೂಲ ಆಗಲಿ ಅನ್ನೋದು ನನ್ನ ಆಸೆ, ನನ್ನ ಉದ್ದೇಶನೂ ಅದೇನೇ ಇರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನು ಡೌಟ್ ಇದ್ರೆ ನನ್ನ ಜೊತೆಗೆ ಡಿಸ್ಕಷನ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.